ಓಂ ಶಾಂತಿ. ಓಂ ಶಾಂತಿ. ಶಿವತಂದೆ ತಿಳಿಸ್ತಾರೆ, ಮೀಟೆ ಬಚ್ಚೆ ಸಾರೇ ಕಲ್ಪ ಕಾ ಯಹ ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ್ ಯುಗ್. ಇಡೀ ಒಂದು ಸೃಷ್ಟಿ ನಾಟಕದಲ್ಲಿ, ಟೋಟಲ್ ಕಲ್ಪದಲ್ಲಿ ಇದು ಏನು ನಡೀತಾ ಇದೆ ವರ್ತಮಾನ ಸಮಯ, ಇದು ಸರ್ವೋತ್ತಮವಾಗಿರ್ತಕ್ಕಂಥ ಕಲ್ಯಾಣಕಾರಿ ಸಂಗಮ ಯುಗ ಆಗಿದೆ. इसमें तुम बच्चे याद की ಸ್ಯಾಕರಿನ್ ಸೆ ಸತೋ ಪ್ರಧಾನ್ ಬಂತೆ ಹೋ. ಈ ಒಂದು ಸತೋ ಪ್ರಧಾನವಾದಂಥ ಸಮಯದಲ್ಲಿ, ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ತಾವು ನೆನಪು ಮಾಡಿ ಮಾಡಿ ಏನಾಗ್ತೀರಾ? ಸ್ವೀಟ್ ಸ್ಯಾಕರಿನ್ ಆಗ್ತೀರಾ, ಆತ್ಮ ಸತೋ ಪ್ರಧಾನ ಆಗ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. प्रश्न अनेक प्रकार के प्रश्नों की उत्पत्ति का कारण तथा उस सब का निवारण क्या है. ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಗೊಂದಲಗಳು, ಪ್ರಶ್ನೆಗಳು ಉತ್ಪತ್ತಿ ಆಗುತ್ತಲ್ವ, ಅವುಗಳ ಉತ್ಪತ್ತಿಗೆ ಕಾರಣ ಏನು ಮತ್ತು ಅವುಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಪ್ರಶ್ನೆ. जब देह अभिमान में आते हैं तो ಸಂಶಯ पैदा होता है. ನಾವು ಶರೀರ ಅಂತ ತಿಳ್ಕೊಂಡಾಗ ಅನೇಕ ಮನಸ್ಸಿನಲ್ಲಿ ಗೊಂದಲಗಳು, ಪ್ರಶ್ನೆಗಳು ಉತ್ಪತ್ತಿ ಆಗ್ತವೆ. और संशय उठने से ही अनेक प्रश्नों की उत्पत्ति हो जाता है. ಯಾವಾಗ ಸಂಶಯ ಉತ್ಪತ್ತಿ ಆಗುತ್ತೆ ಮನಸ್ಸಲ್ಲಿ ಒಳಗಡೆ, ಆಗ ಅನೇಕ ಕ್ವಶನ್ಸ್ ಉತ್ಪತ್ತಿ ಆಗಿಬಿಡ್ತವೆ ಅಂತ. ಪ್ರಶ್ನೆಗಳ ಕಾಡ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ದೇಹಾಭಿಮಾನದಲ್ಲಿ ಬಂದರೆ. बाबा कहते मैंने तुम बच्चों को जो धंधा दिया है पतित से पावन बनो और बनाओ. ಶಿವಬಾಬಾ ಹೇಳ್ತಾರೆ, ನಾನೇ ನಿಮಗೆ ಡ್ಯೂಟಿ ಕೊಟ್ಟಿದ್ದೀನಿ, ಪತಿತರಿಂದ ಪಾವನರಾಗಿ ಮತ್ತು ಬೇರೆಯವ್ರನ್ನೋ ಪಾವನರನ್ನಾಗಿ ಮಾಡಿ. ಇಸ್ ದಂಧೆ ಮೇ ರಹನೆ ಸೆ ಜಬ್ ಪ್ರಶ್ನ ಸಬ್ ಪ್ರಶ್ನ ಸಮಾಪ್ತ ಹೋ ಜಾಯೆಂಗೆ. ಯಾವಾಗ ಈ ಒಂದು ಬಿಸ್ನೆಸ್ನಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊತೀರಾ, ಸ್ವಯಂ ಪ್ಯೂರಿಫೈ ಆಗೋದು, ಅನೇಕ ಆತ್ಮಗಳನ್ನು ಪ್ಯೂರಿಫೈ ಮಾಡುವಂಥ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊತೀರಾ, ಆಗ ಎಲ್ಲ ಕ್ವಶನ್ಸ್ ಕ್ಲೋಸ್. ಆತ್ಮಾಭಿಮಾನಿ ಆಗ್ತೀರಾ, ಎಲ್ಲ ಕ್ವಶನ್ಸು ಕ್ಲೋಸ್, ನೋ ಕ್ವಶನ್ಸ್. ಆನ್ಸರ್ ಸಿಗ್ತಾ ಇದೆಯಲ್ಲ ಡೈಲಿ. ಜೀವನದಲ್ಲಿರುವಂಥ ಸಾವಿರಾರು ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕೋಯ್ತಲ್ಲ, ಇನ್ನೇನು ಬೇಕೋ? ಗೀತೆ ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ ಜಹಾನ್ ಸೆ ಕ್ಯಾ ಸಾರಿ ಆಸ್ಮಾನ್ ಪಾಲಿಯಾ. ಭಗವಂತ, ನಿನ್ನನ್ನು ಪಡೆದು ನಾವು ಸಕಲವನ್ನು ಪಡೆದು ಬಿಟ್ಟಿದ್ವಿ ಅನ್ನೋದು ಈ ಹಾಡಿನ ಅರ್ಥ ಆಗಿದೆ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಗೀತ್ ಸುನ. ಮಧುರ ಮಧುರ ಆತ್ಮಿಕ ಮಕ್ಕಳು ಭಗವಂತನ ಹಾಡನ್ನು ಕೇಳಿದ್ರಿ. ಅಂದರೆ ಯಾರನ್ನ ಪಡಿಬೇಕಾಗಿತ್ತೋ ಅವನ್ನ ಪಡ್ಕೊಂಡ್ವಲ್ಲ. ಯಾ ಕಿಸ್ನೆ ಕಹಾ ಮೀಟಿ ಮೀಟಿ ರೂಹಾನಿ ಬಚ್ಚೋನೆ. ಯಾರು ಹೇಳಿದ್ದು ಈ ಹಾಡನ್ನು? ಆತ್ಮಗಳು, ಮಧುರ ಮಧುರ ಆತ್ಮಗಳು, ಆತ್ಮಿಕ ಮಕ್ಕಳು. ಜರೂರ್ ರೂಹಾನಿ ಬಾಬಾ ಹಿ ಕೆ ಸಕ್ತೆ ಹೇ. ಇದಕ್ಕೆ ಆನ್ಸರ್ಸ್ ಎಲ್ಲನೂ ಕೂಡ ಆತ್ಮಿಕ ತಂದೆನೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೀಟಿ ಮೀಟಿ ರೂಹಾನಿ ಬಚ್ಚೆ ಅಭಿ ಸಮ್ಮುಖ ಬೈಟೆ. ಮಧುರ ಮಧುರ ಆತ್ಮಿಕ ಮಕ್ಕಳೇ, ನೀವು ನನ್ನ ಎದುರುಗಡೆ ಕೂತ್ಕೊಂಡಿದ್ದೀರಿ ಅಂತ ಬಾಬಾ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ. ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ. ಅವ್ರ ಬಾಬಾ ಬಹುತ್ ಪ್ಯಾರ್ ಸೆ ಸಮಜಾರೆ. ತಂದೆ ಬ್ರಹ್ಮನಲ್ಲಿ ಕೂತ್ಕೊಂಡು ಶಿವ ತಂದೆ ಏನು ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ಬಹಳ ಪ್ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದಾರೆ. अब तुम जानते हो सिवाय रूहानी बाबा के सर्व के सुख शांति देने वाला, सर्व को इस दुख से लिबरेट करने वाला दुनिया भर में और कोई मनुष्य हो नहीं सकता है. ಈಗ ನೀವು ತಿಳ್ಕೊಂಡಿರ್ತೀರಿ, ಕೇವಲ ಆತ್ಮಿಕ ತಂದೆ ವಿನಃ ಸರ್ವರಿಗೂ ಸುಖ ಶಾಂತಿಯನ್ನು ಕೊಡುವಂಥವ್ರು, ಎಲ್ಲರ ದುಃಖ ದೂರ ಮಾಡ್ತಕ್ಕಂಥವ್ರು, ದುಃಖದಿಂದ ಬಿಡುಗಡೆ ಮಾಡೋವಂಥವ್ರು, ಪ್ರಪಂಚದ ಎಲ್ಲ ಕಡೆಯಲ್ಲಿ ಹುಡ್ಕೊಂಡು ಬನ್ನಿ, ಯಾವ ಮನುಷ್ಯರ ಕೈಲಿ ಈ ಕೆಲಸ ಆಗಲ್ಲ. ಇಸ್ಲಿಯೇ ದುಃಖ ಮೇ ಬಾಪ್ ಕೋ ಯಾದ್ ಕರ್ತೆ ಇರತ್ತೆ. ಅದರಿಂದ ದುಃಖ ಬಂದಾಗ ಏನು ಮಾಡ್ತಾ ಇರ್ತಾರೆ? ತಂದೆಯನ್ನು ನೆನ್ಪು ಮಾಡ್ತಾ ಇರ್ತಾರೆ. तुम बच्चे सम्मुख बैठे हो, जानते हो बाबा हमको सुखधाम के मालिक लायक बना रही. ನಿಮಗೆ ಗೊತ್ತಿದೆ, ತಂದೆ ಎದುರುಗಡೆ, ನಮ್ಮ ಎದುರುಗಡೆ ಬಂದು ಕೂತಿದ್ದಾರೆ. ನಿಮಗೆ ಗೊತ್ತಿದೆ ಬಾಬಾ ನಮಗೆ ಸುಖಧಾಮಕ್ಕೆ ಏನು ಮಾಡ್ತಾ ಇದ್ದಾರೆ? ಲಾಯಕ್ ಮಾಡ್ತಾ ಇದ್ದಾರೆ, ಯೋಗ್ಯರನ್ನಾಗಿ ಮಾಡ್ತಾರೆ. ಸದಾ ಸುಖಧಾಮ್ ಕಾ ಮಾಲಿಕ್ ಬನಾನೆ ವಾಲಾ ಬಾಬಾ ಕೆ ಸಮ್ಮುಖ ಆಯಿ. ಸದಾ ನಮಗೆ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡೋವಂಥವ್ರು ತಂದೆ ಬಂದಿದ್ದಾರೆ ಎದುರುಗಡೆ. अभी समझते हो सम्मुख सुनने और दूर रहकर सुनने में बहुत फर्क है. ಈಗ ನಿಮಗೆ ಗೊತ್ತಿದೆ, ಬಾಬಾ ಅವರು ಬಂದಾಗ ಎದುರುಗಡೆ ಫೇಸ್ ಟು ಫೇಸ್ ಕೇಳೋಕ್ಕೋ, ದೂರದಲ್ಲಿ ಎಲ್ಲಿಂದನೋ ಕೇಳೋಕ್ಕೋ ವ್ಯತ್ಯಾಸ ಇದೆಯಲ್ವಾ?
ಮಧುಬನ್ ಮೇ ಸಮ್ಮುಖ ಆತೆ ಹೋ ಮಧುಬನ್ ಮಶೂರ್ ಹೇ. ಮಧುಬನ್ದಲ್ಲಿ ನೀವು ಎದುರುಗಡೆ ಬರ್ತೀರಿ ಅಂದರೆ ಮಧುಬನ ಏನಾಗಿದೆ, ಪ್ರಸಿದ್ಧವಾಗಿದೆ. ಮಧುಬನ್ ಮೇ ಉನ್ಹೋನೆ ಕೃಷ್ಣ ಕಾ ಚಿತ್ರ ದಿಖಾಯ. ಮಧುಬನ್ದಲ್ಲಿ ಅವರೇನು ಮಾಡಿದ್ದಾರೆ, ಕೃಷ್ಣನ ಚಿತ್ರ ತೋರಿಸಿದ್ದಾರೆ. ಪರಂತು ಕೃಷ್ಣ ಹೈ ನಹಿ, ಮಧುಬನ್ದಲ್ಲಿ ಕೃಷ್ಣ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಇಸ್ಮೇ ಮೆಹನತ್ ಲಗ್ತಿ ಹೈ. ನಿಮಗೆ ಗೊತ್ತಿದೆ ಇದರಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಪ್ನೆ ಕೋ ಗಡಿ ಗಡಿ ಆತ್ಮ ನಿಶ್ಚಯ ಕರ್ನಾ ಹೇ. ನಿಮ್ಮನ್ನು ನೀವು ಯಾವಾಗಲೂ ಏನು ತಿಳ್ಕೋಬೇಕು, ಆತ್ಮ ಅಂತ ನಿಶ್ಚಯ ಮಾಡ್ಕೋಬೇಕು. ಮೈ ಆತ್ಮ ಬಾಬಾ ಸೆ ವರ್ಷ ಲೇ ರಹಿ ಹೂँ. ನಾನು ಕೂಡ ಆತ್ಮ ಆಗಿದ್ದೇನೆ, ತಂದೆಯಿಂದ ಆಸ್ತಿಯನ್ನು ತಗೊಳ್ತಾ ಇದ್ದೇನೆ. ಬಾಬಾ ಏಕ ಹಿ ಸಮಯ ಆತೆ ಹೇ ಸಾರಾ ಚಕ್ರ ಮೇ. ಶಿವ ತಂದೆ ಬರೋದು ಒಂದೇ ಸಲ ಬರ್ತಾರೆ ಇಡೀ ಸೃಷ್ಟಿ ನಾಟಕದ ಚಕ್ರದಲ್ಲಿ. ಕಲ್ಪ ಕಾ ಸುಹಾವನ ಸಂಗಮ್ ಯುಗ ಹೇ. ಈಗೇನು ನಡೀತಾ ಇದೆ ಈ ಸಮಯ ಇಡೀ ಸೃಷ್ಟಿ ನಾಟಕದಲ್ಲಿ ಕಲ್ಪದ ಸರ್ವಶ್ರೇಷ್ಠವಾದಂಥ ಸಮಯ ನಡೀತಾ ಇದೆ. ಇನ್ಕಾ ನಾಮ್ ರಕ್ಕ ಪುರುಷೋತ್ತಮ. ಈ ಒಂದು ಯುಗಕ್ಕೆ ಹೆಸರಿಡಲಾಗಿದೆ ಪುರುಷೋತ್ತಮ. ಯಹಿ ಸಂಗಮ್ ಯುಗ ಹೇ ಜಿಸ್ಮೆ ಸಭಿ ಮನುಷ್ಯ ಮಾತ್ರ ಉತ್ತಮ ಬಂತೆ. ಇದು ಸಂಗಮ ಯುಗ ನಡೀತಾ ಇದೆ. ಇದರಲ್ಲಿ ಎಲ್ಲ ಮನುಷ್ಯ ಮಾತ್ರರು ಏನಾಗ್ತೀವಿ, ಉತ್ತಮ ಪುರುಷರು ಆಗ್ತೇವೆ. तो अभी तो सभी मनुष्य मात्र आत्माएं तमो प्रधान है, सो भी सतो प्रधान बनती है. ಈಗ ಎಲ್ಲ ಮನುಷ್ಯ ಮಾತ್ರರು ಆತ್ಮಗಳು ತಮೋ ಪ್ರಧಾನರಾಗಿದ್ದರೆ ಪುನಃ ಸತೋ ಪ್ರಧಾನರು ಆತ್ಮಗಳು ಆಗ್ತವೆ. ಸತೋ ಪ್ರಧಾನ ತೋ ಉತ್ತಮ ಹೇ. ಸತೋ ಪ್ರಧಾನರಾಗಿದ್ದಾಗ ಉತ್ತಮ ಪುರುಷರಾಗಿದ್ವಿ ಸತ್ಯುಗದಲ್ಲಿದ್ದಾಗ. ತಮೋ ಪ್ರಧಾನ ಹೋನೆಸೆ ಮನುಷ್ಯ ಕನಿಷ್ಠ ಬಂತೆ. ಈ ಕಲಿಯುಗದಲ್ಲಿ ತಮೋ ಪ್ರಧಾನರಾದಾಗ ಮನುಷ್ಯರು ಏನಾಗ್ಬಿಡ್ತವೆ, ಕನಿಷ್ಠರಾಗ್ಬಿಡ್ತವೆ. तो अब बाबा ಆತ್ಮೋं को सम्मुख बैठ समझाते. ಈಗ ಆತ್ಮಗಳಿಗೆ ತಂದೆ ಕೂತ್ಕೊಂಡು ಎದುರುಗಡೆ ತಿಳಿಸ್ಕೊಡ್ತಾ ಇದ್ದಾರೆ. ಸಾರಾ ಪಾರ್ಟ್ ಆತ್ಮ ಹಿ ಬಜಾತಿ ಹೇ. ಎಲ್ಲ ಪಾತ್ರ ಅಭಿನಯಿಸೋದು ಯಾವುದು, ಆತ್ಮನೇ, ನಾಕಿ ಶರೀರ ಅಭಿನಯಿಸೋದಿಲ್ಲ. तुम्हारी बुद्धि में आ गया है हम आत्मा असल में निराकारी दुनिया व शांति धाम में रहने वाले हैं. ನಿಮ್ಮ ಬುದ್ಧಿನಲ್ಲಿ ಬಂದಿದೆ ನಾವೆಲ್ಲ ಆತ್ಮಗಳು ಒರಿಜಿನಲ್ ಎಲ್ಲಿದ್ದಂಥವರು, ಶಾಂತಿಯ ಅಸಲಿ ನಿರಾಕಾರಿ ಜಗತ್ನಲ್ಲಿದ್ದಂಥವರು. ಯಹ ತೋ ಕಿಸ್ಕೋ ಪತಾ ಬಿ ನಹಿ ಹೇ. ನಾವು ಅಲ್ಲಿದ್ದವರು ಅನ್ನೋದೆಲ್ಲ ಮರ್ತು ಬಿಟ್ಟಿದ್ದಾರೆ, ಮನೇನ ಮರ್ತು ಬಿಟ್ಟಿದ್ದಾರೆ. ನಾ ಖುದ್ ಸಮಜ್ ಸಕ್ತೆ ಹೇ ತುಮಾರಿ ಬುದ್ಧಿ ಕಾ ಅಬ್ ತಾಲಾ ಖುಲಾ ಹೇ. ಈಗ ನಿಮ್ಮ ಬುದ್ಧಿ ಓಪನ್ ಆಗೋಯ್ತು, ಈಗ ನೀವು ಎಲ್ಲ ತಿಳ್ಕೊಳ್ತಾ ಇದ್ದೀರಿ. ಬೇರೆಯವ್ರಿಗೆ ಇವೆಲ್ಲ ಏನೂ ಗೊತ್ತೇ ಇಲ್ಲ. ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮನೆ ಬಾಯ್ಪಾಠ ಕೇಳ್ತಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಅದ್ರ ಬಗ್ಗೆ ಯಾರಿಗೂ ಪರಿಕಲ್ಪನೆನೇ ಇಲ್ವಲ್ಲ. ತುಮ್ ಸಮಸ್ತೆ ಹೋ ಬರೋಬರ್ ಆತ್ಮಯೇ ಪರಮಧಾಮೆ ರಹತಿ ಹೇ. ನಿಮಗೆ ಗೊತ್ತಿದೆ ಆತ್ಮಗಳೆಲ್ಲ ಎಲ್ಲಿದ್ದವ್ರು, ನಾವು ಪರಮಧಾಮದಲ್ಲಿರುವಂಥವ್ರು. ವಹೆ ಇನ್ಕಾರ್ಪೋರಿಯಲ್ ವರ್ಲ್ಡ್. ಅದಾಗಿದೆ ನಿರಾಕಾರದ ಲೋಕ. ಯಹ ಕಾರ್ಪೋರಿಯಲ್ ವರ್ಲ್ಡ್. ಈ ಪ್ರಪಂಚ ಆಗಿದೆ ಸಾಕಾರ ಜಗತ್ತು, ಮನುಷ್ಯ ಲೋಕ. ಯಹ ಹಮ್ ಸಬ್ ಆತ್ಮಯೇ ಆಕ್ಟರ್ಸ್ ಪಾರ್ಟ್ದಾರಿ ಪಹಲೆ ಹಮ್ ಪಾರ್ಟ್ ಬಜಾನೆ ವಾಲೆ ಹೇ. ಅಲ್ಲಿ ನಾವೆಲ್ಲ ಆತ್ಮಗಳಿದ್ದವರು, ಇಲ್ಲಿಗೆ ಬಂದಿದ್ದೇವೆ ಪಾತ್ರಧಾರಿಗಳಾಗಿ. ನಮ್ಮ ಪಾತ್ರಗಳನ್ನು ಏನು ಮಾಡಲಿಕ್ಕೋಸ್ಕರ, ಅಭಿನಯಿಸಲಿಕ್ಕೆ. ಪಹಲೆ ತೋ ಯಮ್ ಪಾರ್ಟ್ ಬಜಾನೆ ಆತೆ. ಮೊಟ್ಟ ಮೊದಲು ನಾವು ಅಲ್ಲಿಂದ ಇಲ್ಲಿಗೆ ಬರೋದು ಪಾತ್ರವನ್ನು ಅಭಿನಯಿಸಲಿಕ್ಕೆ. ಫಿರ್ ನಂಬರ್ ವಾರ್ ಆತೆ ಜಾತೆ. ಆಮೇಲೆ ನಂಬರ್ ವಾರಾಗಿ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಸಭಿ ಆಕ್ಟರ್ಸ್ ಇಕ್ಕಟ್ಟ ನಹಿ ಆ ಜಾತೆ. ಎಲ್ಲ ಪಾತ್ರಧಾರಿಗಳು ಒಂದೇ ಸಲ ಪ್ರಪಂಚಕ್ಕೆ ಬರಲ್ಲ. ಯಾಕೆಂದರೆ ಜನ್ಮ ಕೊಡೋರು ಬೇಕು, ಪಾಲನೆ ಕೊಡೋರು ಬೇಕು, ಪೋಷಣೆ ಮಾಡೋರು ಬೇಕು. ಎಲ್ಲ ಪ್ರಪಂಚದಲ್ಲಿ ವ್ಯವಸ್ಥೆಗಳು ಬೇಕಲ್ಲ, ಮನೆಗಳು ಬೇಕು, ಎಷ್ಟು ಬೇಕಾಗುತ್ತೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ. ಅದರಿಂದ ಬಾಬಾ ಹೇಳ್ತಾರೆ ಎಲ್ಲರೂ ಒಂದೇ ಸಲ ಬರೋದಿಲ್ಲ, ನಾಟಕ ಪೂರ್ತಿ ಆಗೋಗುತ್ತೆ. ಎಲ್ಲರೂ ಅವ್ರವ್ರ ಸಮಯಕ್ಕೆ ಸರಿಯಾಗಿ ಅವ್ರವ್ರು ಬರ್ತಾ ಇರ್ತಾರೆ. ಅಭಿ ತುಮಕೋ ಪಹಚಾನ್ ಮಿಲಿ ಹೇ ಹಮ್ ಆತ್ಮ ಅಸಲ್ ಶಾಂತಿಧಾಮ್ಗೆ ರಹವಾಸಿ. ಈಗ ನಿಮಗೆ ಪರಿಚಯ ಸಿಕ್ಕಿದೆ, ನಾವೆಲ್ಲರೂ ಕೂಡ ಆತ್ಮಗಳು ಶಾಂತಿಧಾಮದಲ್ಲಿ ಇದ್ದಂಥವ್ರು. ಯಹ ಆತೆ ಹೇ ಪಾರ್ಟ್ ಬಜಾನೆ. ಅಲ್ಲಿಂದ ನಾವು ಇಲ್ಲಿಗೆ ಬರ್ತೇವೆ ಪಾತ್ರವನ್ನು ಅಭಿನಯಿಸಲಿಕ್ಕೆ. ಬಾಬಾ ಸಾರಾ ಸಮಯ ಪಾರ್ಟ್ ಬಜಾನೆ ನಹಿ ಆತೆ. ಶಿವಬಾಬಾ ಅವರು ಟೋಟಲ್ ಡ್ರಾಮಾದಲ್ಲಿ ಪೂರ್ತಿ ಸಮಯ ಪಾತ್ರ ಮಾಡಲಿಕ್ಕೆ ಬರಲ್ಲ. ಅವ್ರು ಬರೋದು ಕೇವಲ ಸಂಗಮಯುಗದಲ್ಲಿ ಮಾತ್ರ. ಹಮ್ ಹಿ ಪಾರ್ಟ್ದಾರಿ ಪಾರ್ಟ್ ಬಜಾತೆ ಸತೋ ಪ್ರಧಾನ ಸೆ ತಮೋ ಪ್ರಧಾನ ಬಂಜಾತೆ. ನಾವೆಲ್ಲ ಆತ್ಮಗಳು ಮೊದಲು ಬಂದಾಗ ಸತೋ ಪ್ರಧಾನವಾಗಿದ್ದವರು ಬರ್ತಾ 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 ಪಾತ್ರಗಳನ್ನು ಅಭಿನಯಿಸ್ತಾ ಲಾಸ್ಟ್ಗೆ ಏನಾಗ್ಬಿಟ್ಟಿದ್ವಿ, ತಮೋ ಪ್ರಧಾನರಾಗಿಬಿಟ್ಟಿದ್ದೇವೆ. ಅಭಿ ತುಮ್ ಬಚ್ಚೋं को सम्मुख सुनने से बड़ा मजा आता है.
ಈಗ ಈ ವಿಚಾರಗಳನ್ನೆಲ್ಲ ನೀವು ಕೇಳ್ತಾ ಇದ್ದಾಗ ಏನಾಗುತ್ತೆ, ನಿಮಗೆ ತುಂಬಾನೇ ಆನಂದ ಆಗತ್ತೆ. ಇತನಾ ಮಜಾ ಮುರಳಿ ಪಡ್ನೆ ಸೆ ನಹಿ ಆತಾ ಹೈ. ಇಷ್ಟೊಂದು ಆನಂದ ನಿಮಗೆ ಮುರಳಿ ಓದಿದಾಗ ಮಾತ್ರ ಆಗೋದಿಲ್ಲ ಅಂತಾರೆ. ಯಾ ಸಮ್ಮುಖವನ ಎದುರುಗಡೆ ಬಂದಾಗ ನಿಮ್ಗೆ ಆಗೋ ಅಷ್ಟು ಆನಂದ, ಮಧುಬನದಲ್ಲಿ ಹೋದಾಗ ಬಾಬಾವ್ರ ಭೇಟಿ ಆದಾಗ ಆಗೋ ಆನಂದ ನೀವು ದೂರದಲ್ಲಿದ್ದು ಮುರಳಿ ಕೇಳಿದಾಗ ಆಗೋದಿಲ್ಲ ಅಂತಾರೆ. ಯಾಕೆ ಅಂತಂದರೆ ಎಕ್ಸ್ಪ್ಲೇನ್ ಕೊಡ್ತೀನಿ. ಮಧುಬನ ವಾತಾವರಣ ಏನಿದೆ, ಸ್ವಯಂ ಭಗವಂತ ತಯಾರು ಮಾಡಿರೋವಂಥ ಭೂಮಿ ಒಂದು, ಮತ್ತು ಅಲ್ಲಿ ಪವಿತ್ರ ವಾತಾವರಣ ಇರೋವಂಥದ್ದು. ಯಾವುದೇ ನೆಗೆಟಿವ್ ಒಂದು ಜನಗಳಲ್ಲಿ ಎಂಟ್ರಿ ಇಲ್ಲ. ಪವಿತ್ರವಾದಂಥ ಕ್ಷೇತ್ರ, ಸ್ವಯಂ ಭಗವಂತ ಅಲ್ಲಿ ಬಂದು ಕಾರ್ಯಗಳನ್ನು ಮಾಡಿರೋವಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ ಮಹಾನ್ ಪುಣ್ಯ ಕ್ಷೇತ್ರ ಮಧುಬನ. ಮತ್ತೆ ಸ್ವಯಂ ತಂದೆ ಅಲ್ಲಿಗೆ ಬಂದ್ಬಿಡ್ತಾರೆ ಪರಂಧಾಮ ಬಿಟ್ಟು ಅಂದರೆ ಅವ್ರ ಪವರ್ ಎಲ್ಲ ಅಲ್ಲಿ ಏನಾಗೋಗುತ್ತೆ, ಸ್ಪ್ರೆಡ್ ಆಗೋಗುತ್ತೆ. ಆ ಪವರ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ಆ ಜಾಗ, ಅದಕ್ಕೆ ಸ್ಥಾನದ ಮಹತ್ವಿಕೆ ಇರುವಂಥ ಸ್ಥಾನ. ಅದು ಬಾಬಾ ಹೇಳ್ತಾ ಇರೋದು. ಮುರಳಿ ಕೇಳೋದಕ್ಕೆ ಅಡ್ಡಿ ಇಲ್ಲ, ಬಟ್ ಅಲ್ಲಿ ಬಂದಾಗ ನಿಮ್ಗೆ ಆಗುವಂಥ ಅನುಭವನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ತುಮ್ ಬಚ್ಚೆ ಸಮಜ್ತೆ ಹೋ ಭಾರತ ಗಾಡೇಜ್ ಕಾ ಸ್ಥಾನ ಥ. ನಿಮಗೆ ಗೊತ್ತಿದೆ, ಇದೇ ಭಾರತ ದೇಶ ಮೊದಲೇನಾಗಿತ್ತು, ದೇವಿ ದೇವತೆಗಳು ಆಸ್ಥಾನ ಆಗಿತ್ತು. ಅವಿದು ನಹಿ ಚಿತ್ರ ರಕ್ತೆ ಹೇ ಹೋನಾ ತಾ ಜರೂರ್. ಈಗಂತೂ ಇಲ್ಲ, ಚಿತ್ರಗಳನ್ನು ಇಟ್ಕೊಂಡಿದ್ದೀವಲ್ಲ, ಅವಶ್ಯಕವಾಗಿ ಇದ್ರಲ್ಲ. ಹಮ್ ವಹಾಕೆ ರಹವಾಸಿದೆ. ದೇವಾನ್ ದೇವತೆಗಳು ಕೂಡ ನಾವು ಅಲ್ಲಿ ವಾಸ ಮಾಡ್ತಕ್ಕಂಥವ್ರಾಗಿದ್ವಿ. ಪಹಲೆ ಹಮ್ ದೇವತಾ ಥೆ, ಅಪ್ನೆ ಪಾರ್ಟ್ ಕೋ ಭಿ ಯಾದ್ ಕರೆಂಗೆ ತೋ ಭೂಲ್ ಜಾಯಂಗೆ. ಮೊದಲು ನಾವು ದೇವತೆಗಳಾಗಿದ್ವಿ, ನಿಮ್ಮ ಪಾತ್ರವನ್ನು ನೆನಪು ಮಾಡ್ರಿ, ಮತ್ತೆ ಮರ್ತು ಹೋಗ್ಬಿಡುತ್ತೀರಾ. ಬಾಬಾ ಕೇತೆ ತುಮ್ನೆ ಯಹ ಪಾರ್ಟ್ ಬಜಾಯ. ತಂದೆ ಹೇಳ್ತಾರೆ, ನೀವು ಕೂಡ ಇಲ್ಲೇ ಪಾತ್ರವನ್ನು ಏನು ಮಾಡಿದ್ರಿ, ಅಭಿನಯಿಸಿದ್ರಿ. ಡ್ರಾಮಾ, ಇದು ಏನಾಗಿದೆ, ನಾಟಕ ಆಗಿದೆ. ನೈ ದುನಿಯಾ ಸೋ ಫಿರ್ ಜರೂರ್ ಪುರಾನಿ ದುನಿಯಾ ಹೋತಿ. ಹೊಸ ಪ್ರಪಂಚನೇ ಏನಾಗ್ಬಿಡ್ತೋ, ಹಳೆ ಪ್ರಪಂಚ ಆಗೋಯ್ತು. ಪಹಲೆ ಊಪರ್ ಸೆ ಜೋ ಆತ್ಮ ಆತಿ ಹೇ ವೇ ಗೋಲ್ಡನ್ ಏಜ್ ಸೆ ಆತಿ ಹೇ. ಮೊದಲು ಆತ್ಮಗಳೇನು ಬರ್ತವೆ, ಆಮೇಲೆ ಬಂದಾಗ ಚಿನ್ನದ ಯುಗದಲ್ಲಿ ಬಂದವು ಅಂತ ಹೇಳ್ತಾರೆ ಬಾಬಾ. ಎಸಾ ಬಾತೆ ಅಭಿ ತುಮಾರಿ ಬುದ್ಧಿ ಮೇ ಹೇ. ಈ ಎಲ್ಲ ಟಾಪಿಕ್ಸು ಈಗ ನಿಮ್ಮ ಬುದ್ಧಿನಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ತುಮ್ ವಿಶ್ವಕ್ಕೆ ಮಾಲಿಕ್ ಮಹಾರಾಜ ಮಹಾರಾಣಿ ತೆ. ಸತ್ಯುಗದಲ್ಲಿದ್ದಾಗ ನೀವು ಏನಾಗಿದ್ರಿ, ವಿಶ್ವದ ಮಹಾರಾಜ ಮತ್ತು ಮಹಾರಾಣಿ ಆಗಿದ್ರಿ. ತುಮಾರ ರಾಜಧಾನಿ ತೆ. ಸತ್ಯುಗದಲ್ಲಿ ನಿಮ್ದೇನಿತ್ತೋ, ನಿಮ್ಮದೇ ರಾಜಧಾನಿ ಇತ್ತು. ಅವಿತೋ ರಾಜಧಾನಿ ಹೈ ನಹಿ. ಈಗಂತೂ ರಾಜಧಾನಿ ಇಲ್ಲ. ಅಭಿ ತುಮ್ ಸೀಖ್ ರಹೆ ಹೋ ಹಮ್ ರಾಜ ಕೈಸೆ ಚಲಾಯಂಗೆ. ಈಗ ನೀವು ಕಲ್ತ್ಕೊತಾ ಇದ್ದೀರಿ, ಯಾವ ಥರ ನಾವು ರಾಜ್ಯವನ್ನು ಏನು ಮಾಡ್ತೀವಿ, ನಡೆಸ್ತೀವಿ. ವಹ ವಜೀರ್ ಹೋತೆ ನಹಿ. ಸತ್ಯುಗದಲ್ಲಿ ಮಂತ್ರಿಗಳು ಇರೋದಿಲ್ಲ. ರಾಯ್ ದೇನೆ ವಾಲಾ ಕಿ ದರ್ಕಾರ್ ಹಿ ನಹಿ. ಸಲಹೆ ಕೊಡ್ತಕ್ಕಂಥವ್ರದ್ದು ಅವಶ್ಯಕತೆನೇ ಇಲ್ಲ. ವಾತೋ ಹೈ ಶ್ರೀಮತ್ ದ್ವಾರ ಶ್ರೇಷ್ಠ ಬಂಜಾತೆ. ಅದು ಕೂಡ ನೀವು ಶ್ರೀಮತದ ಆಧಾರದ ಮೇಲೆ ಶ್ರೇಷ್ಠರಿಗಿಂತಲೂ ಶ್ರೇಷ್ಠರು ಆಗ್ಬಿಡ್ತೀರಾ. ಫಿರ್ ಇನ್ಕೋ ದೂಸರೆ ಕೋಯಿ ರಾಯ್ ಲೇನೆ ಕಿ ದರ್ಕಾರ್ ನಹಿ. ಮತ್ತೆ ನೀವು ಸಲಹೆ ಸೂಚನೆಗಳನ್ನು ಯಾರಿಂದನೂ ತಗೊಳ್ಳೋ ಅಗತ್ಯನೂ ಇಲ್ಲ. ಅಗರ್ ಕೋಯಿ ಸೆ ರಾಯ್ ಲೋ ತೋ ಸಮಜ್ ಜಾಯೇಗಾ ಇನ್ಕಿ ಬುದ್ಧಿ ಕಮ್ಜೋರ್. ನೀವು ಯಾರ ಹತ್ರ ಆದರೂ ಏನಾದರೂ ಸಲಹೆ ತೆಗೆದುಕೊಂಡ್ರೆ ನಿಮ್ಮ ಬುದ್ಧಿ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ದುರ್ಬಲವಾಗಿದೆ ಅಂತ. ಅಭಿ ಜೋ ಶ್ರೀಮತ್ ಮಿಲ್ತಿ ಹೇ ವ ಸತ್ಯುಗ್ ಮೇ ಭಿ ಕಾಯಂ ರಹತಿ. ಈಗ ನಿಮ್ಗೇನು ಶ್ರೀಮತ ಸಿಗ್ತಾ ಇದೆ, ಅದು ಸತ್ಯುಗದಲ್ಲಿ ಶಾಶ್ವತವಾಗಿರುವಂಥ ಮತ ಆಗಿರುತ್ತೆ. अभी तुम समझते हो पहले बरोबर ದೇವಿ ದೇವತಾಂಕ ಆದ ಕಲ್ಪ ರಾಜ್ಯದ. ಈಗ ನಿಮಗೆ ಗೊತ್ತಿದೆ, ವಾಸ್ತವದಲ್ಲಿ ಇದೇ ದೇಶದಲ್ಲಿ ಏನಾಗಿತ್ತು, ಮೊದಲು ದೇವಿ ದೇವತೆಗಳದೇ ಅರ್ಧ ಕಲ್ಪ ರಾಜ್ಯ ನಡೆಯಿತು. ಅವ್ ತುಮಾರಿ ಆತ್ಮ ರಿಫ್ರೆಶ್ ಹೋ ರಹಿ. ಈ ಪಾಯಿಂಟ್ಸ್ ಕೇಳಿ ಈಗ ಜ್ಞಾನ ಕೇಳಿ ಆತ್ಮಕ್ಕೇನಾಗ್ತಾ ಇದೆ, ರಿಫ್ರೆಶ್ಮೆಂಟ್ ಆಗ್ತಾ ಇದೆ ಅಂತಾರೆ ಬಾಬಾ. ಯಾ ನಾಲೆಡ್ಜ್ ಪರಮಾತ್ಮಕ್ಕೆ ಸಿವಾಯ್ ಕೋಯಿ ಭಿ ಆತ್ಮ ದೇ ನಾ ಸಕೆ. ಈ ಮುರುಳಿ ಏನಿದೆ, ಈ ಡೈರೆಕ್ಷನ್ಸ್ ಏನಿದ್ದಾವೆ, ಇದು ಪರಮಾತ್ಮನ ವಿನಃ ಬೇರೆ ಯಾರು ತೋರಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಬಚ್ಚೋಂಕೋ ದೇಹಿ ಅಭಿಮಾನಿ ಬನನಾ ಹೈ. ಈಗ ತಾವು ಮಕ್ಕಳು ಆತ್ಮಾಭಿಮಾನಿಗಳು ಆಗಬೇಕಾಗಿದೆ. ಶಾಂತಿಧಾಮ್ ಸೆ ಆಕರ್ ಯಹಾ ತುಮ್ ಟಾಕಿ ಬನೆ ಹೋ. ಶಾಂತಿಧಾಮದಿಂದ ಬಂದ್ಬಿಟ್ಟು ನೀವಿಲ್ಲಿ ಏನಾಗಿದ್ದೀರಿ, ಟಾಕಿ ಅಂದರೆ ಮಾತಾಡೋರು ಆಗ್ಬಿಟ್ಟಿದ್ದೀರಿ. ಅಲ್ಲಿದ್ದಾಗ ಸೈಲೆನ್ಸ್ನಲ್ಲಿದ್ದರೆ ಟಾಕಿ ಓನೆ ಬಿಗರ್ ಕರ್ಮ ಹೋನಾಸ್. ಮಾತನಾಡ್ದಿರ ಕೆಲಸ ನಡೆಯೋದಿಲ್ಲ ಅಂತಾರೆ. ಬಡಿ ಸಮಜ್ನೆ ಕಿ ಬಾತೆ.
ಇವೆಲ್ಲವೂ ಕೂಡ ಭಾಳಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರಗಳಾಗಿದೆ. ಜೈಸೆ ಬಾಬಾ ಮೇ ಸಾರಾ ಜ್ಞಾನ ಹೇ ವೈಸೆ ತುಮಾರಿ ಆತ್ಮ ಮೇ ಬಿ ಜ್ಞಾನ ಹೇ. ಹೇಗೆ ಶಿವ ತಂದೆಯಲ್ಲಿ ಪೂರ್ತಿ ಜ್ಞಾನ ಇದೆಯೋ ಅದೇ ರೀತಿ ಮಕ್ಕಳಲ್ಲಿ ಕೂಡ ಜ್ಞಾನ ಇದೆಯಲ್ವಾ. तो आत्मा कहती है हम एक शरीर छोड़ दूसरा संस्कार अनुसार दूसरा शरीर लेता हूँ. ಆತ್ಮ ಹೇಳುತ್ತೆ ನಾನು ಈ ದೇಹ ಬಿಡ್ತೀನಿ, ಇನ್ನೊಂದು ಜನ್ಮಕ್ಕೆ ಸಂಸ್ಕಾರ ಹೆಂಗಿದೆಯೋ ಹಂಗೆ ಜನ್ಮವನ್ನು ತೆಗೆದುಕೊಳ್ತೀನಿ. ಅಂದರೆ ಸಂಸ್ಕಾರನೇ ಜನ್ಮಕ್ಕಾಧಾರ. ಯಾವ ರೀತಿ ನಾವು ಸಂಸ್ಕಾರ ರೂಪಿಸ್ಕೊತೀವಿ ಆ ಥರ ಅದು ಜನ್ಮ ಆಗತ್ತೆ. ಅದರಿಂದ ಬಾಬಾ ಹೇಳ್ತಾ ಇರೋದು ಶ್ರೇಷ್ಠ ಸಂಸ್ಕಾರಗಳನ್ನು ರೂಪಿಸ್ಕೊಳ್ಳಿ. ಕಳೆದೋಗಿರೋ ಬಿಂದು ಇಟ್ಬಿಟ್ರಿ, ಹಾಗಿದ್ದಾಗೋಯ್ತು, ಅದ್ರ ಬಗ್ಗೆ ಯೋಚನೆ ಬೇಡ. ಪಾಸ್ಟ್ ಈಸ್ ಪಾಸ್ಟ್. ಈಗ ನಮಗೆ ಒಂದಷ್ಟೋ ಜ್ಞಾನ ಸಿಗ್ತಾ ಇದೆಯಲ್ವಾ. ಸೊ ಅದರ ಆಧಾರದ ಮೇಲೆ ಜ್ಞಾನ ಸಂಸ್ಕಾರ, ಯೋಗದ ಸಂಸ್ಕಾರ, ಪವಿತ್ರತೆಯ ಸಂಸ್ಕಾರ, ಧಾರಣೆಯ ಸಂಸ್ಕಾರ, ಇವುಗಳನ್ನೆಲ್ಲ ಹೊಸ ಸಂಸ್ಕಾರಗಳನ್ನು ರೂಪಿಸ್ಕೊಳ್ಳಿ. ಹೊಸ ಸಂಸ್ಕಾರಗಳೇ ಹೊಸ ಯುಗಕ್ಕೆ ಆಧಾರ. ಅದರಿಂದ ಎಂಥ ಭಾಗ್ಯ ಸಿಕ್ತು ಅಂತ ನಶೆ ಖುಷಿನಲ್ಲಿ ಇರಬೇಕು ನಾವು. ಜೋಪಾನಾತ ಸೋಪಾಲಿ. ನೀವು ಹುಡುಕಾಡಿದ್ದು ಇದನ್ನ ಸಿಕ್ಕದ ಮೇಲೆ ಮತ್ತೆ ಅದು ಇದು ಹಿಂದೆ ಬೇಡ, ತಿರುಗಿ ನೋಡ್ಬೇಡ್ರಿ ಹಿಂದೆ. ಅರ್ಥ ಆಯ್ತಾ? ಲಕ್ಷ್ಯ ಒಂದೇ, ನಾವೇನಾಗಬೇಕು ಲಕ್ಷ್ಯ ಕರೆಕ್ಟಾಗಿ ಇಟ್ಕೊಂಡು. ಆನ್ಸರ್ ಸಿಗ್ತಾ ಇವತ್ತು ಬಾಬಾನೇ ಹೇಳ್ತಾ ಇರೋದು. पुनर्जन्म भी जरूर होना है, आत्मा को भी जो पार्ट मिला हुआ वह बजती रहती. ಪುನರ್ಜನ್ಮ ಆತ್ಮ ತೆಗೆದುಕೊಳ್ಳಲೇಬೇಕು. ಅದರದ್ದು ಕೂಡ ಆತ್ಮಗಳು ಪಾತ್ರಗಳನ್ನು ಅಭಿನಯಿಸ್ತಾ ಇರ್ತವೆ. ಸಂಸ್ಕಾರ ಅನುಸಾರ ದೂಸರ ಜನ್ಮ ಲೇತೆ ಇರತ್ತೆ. ಯಾವ್ಯಾವ ಆತ್ಮ ಏನೇನು ಸಂಸ್ಕಾರ ತೆಗೆದುಕೊಂಡು ಹೋಗುತ್ತೆ ಆ ರೀತಿ ಜನ್ಮಗಳನ್ನು ತೆಗೆದುಕೊಳ್ಳುತ್ತೆ. ಅದಕ್ಕೆ ಬಾಬಾ ಅವರು ಒಂದು ಮುರಳಿ ನುಡಿಸಿದ್ರು, ಸಂಸ್ಕಾರಗಳ ಪರಿವರ್ತನೆಯಿಂದ ಸಂಸಾರದ ಪರಿವರ್ತನೆ. ಎಷ್ಟು ಒಳ್ಳೆ ಟಾಪಿಕ್ ಗೊತ್ತಾ ಅದು. ಸಂಸ್ಕಾರಗಳು ಪರಿವರ್ತನೆ ಆಗೋಯ್ತು, ಸಂಸಾರ ಅಂದರೆ ಜಗತ್ತು ಪರಿವರ್ತನೆ ಆಗೋಗುತ್ತೆ. ಸಂಸ್ಕಾರ ಪರಿವರ್ತನೆ ಆಯಿತು, ಮನೆ ಸಂಸಾರಗಳು ಪರಿವರ್ತನೆ ಆಗಿಬಿಡ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಯಿಂಟ್. ಬಾಬಾ ಅವ್ರು ನೋಡಿ ಕಾನ್ಸೆಪ್ಟ್ಸ್ ಎಷ್ಟು ಚೆನ್ನಾಗಿದೆ. ಆತ್ಮಾಗಿ ದಿನ ಪ್ರತಿದಿನ ಪ್ಯೂರಿಟಿ ಕಿ ಡಿಗ್ರಿ ಕಮ್ ಹೋತಿ ಜಾತಿ ಹೈ. ಇಳಿತಾ ಮೆಟ್ಲಿಳ್ಕೊಂಡು ಬಂದು ಆತ್ಮದಲ್ಲಿ ಡಿಗ್ರಿ ಏನಾಗ್ತಾ ಬಂತು, ಕಲೆಗಳೇನಾಗ್ತಾ ಬಂತು, ಕ್ಷೀಣಿಸ್ತಾ ಬಂತು. ಈಗ ಏರೋ ಕಲೆ. ಕ್ಷೀಣಿಸೋದ್ರ ಬಗ್ಗೆ ಯಾಕೆ ಹೇಳ್ತಾರೆ? ನೀವು ಹೆಂಗಿದ್ದವ್ರು ಹೆಂಗೆ ಆಗ್ಬಿಟ್ಟಿದ್ರಿ ಮತ್ತೆ ಹೆಂಗಾಗಬೇಕು ಅನ್ನೋದಕ್ಕೆ ಹೇಳ್ತಾರೆ. ಇಳಿದು ಹೋಗ್ರಿ ಇನ್ನೂ ಕೆಳಗಡೆ ಅಂತ ಹೇಳ್ತಾ ಇಲ್ಲ ಬಾಬಾ, ಮತ್ತೆ ಮೇಲೆ ಎತ್ತರಿ ಅಂತ ಬಾಬಾ ಹೇಳ್ತಾ ಇರೋದು. तो पतित अक्षर द्वापर से काम में लाते हैं, फिर भी थोड़ा सा फर्क जरूर पड़ता है. ಬಾಬಾ ಹೇಳ್ತಿದ್ದಾರೆ, ಪತಿತ ಅಕ್ಷರವನ್ನು ದ್ವಾಪರದಿಂದ ಕೆಲಸಕ್ಕೆ ತರ್ತಾರೆ, ನಂತರ ಸ್ವಲ್ಪ ವ್ಯತ್ಯಾಸ ಆಗೋಗ್ಬಿಡುತ್ತೆ. ತುಮ್ ನಯಾ ಮಕಾನ್ ಬನಾವೋ, ಏಕ್ ಮಾಸ್ ಮೇ ಬಾದ್ ಕುಚ್ ಜರೂರ್ ಫರ್ಕ್ ಪಡೆಗನ. ಹೊಸದಾಗಿ ಮನೆ ಕಟ್ಸ್ತೀರಪ್ಪ, ಒಂದು ತಿಂಗಳಲ್ಲಿ ಎಷ್ಟೋ ಚೇಂಜಸ್ ಇರುತ್ತಲ್ಲ ಮನೆಯಲ್ಲಿ ಕೂಡ. ಮಕ್ಕಳು ಬರ್ತಾರೆ, ಗೋಡೆ ಮುಟ್ತಾರೆ, ಗೋಡೆ ಕಪ್ಪಗಾಗುತ್ತೆ, ಹೌದಾ ಇಲ್ವಾ? ಬಿಸಿಲು ಬೀಳುತ್ತೆ, ಪೇಂಟಿಂಗ್ ಎಲ್ಲ ಸ್ವಲ್ಪ ಶೇಡ್ ಆಗುತ್ತೆ, ಇವೆಲ್ಲ ಆಗ್ತಾ ಇರುತ್ತೆ ಅಂತ. ಅಭಿ ತುಂಬ ಬಚ್ಚೆ ಸಮಸ್ತೆ ಹೋ ಬಾಬಾ ಹಮ್ಕೋ ವರ್ಷ ದೇರೆ. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವ ಬಾಬಾ ನಮಗೆ ಆಸ್ತಿ ಕೊಡ್ತಾ ಇದ್ದಾರೆ. ಕೇತೆ ಹಮ್ ಆಯೇ ಹೇ ತುಂಬ ಬಚ್ಚೋಂಗೂ ವರ್ಷ ದೇನೆ. ತಂದೆ ಹೇಳ್ತಾರೆ, ನಾನು ಬಂದಿರೋದೇ ನಿಮಗೆ ಆಸ್ತಿ ಕೊಡ್ಲಿಕ್ಕೋಸ್ಕರ ಬಂದಿದ್ದೀನಿ. ಜಿತ್ನಾ ಜೋ ಪುರುಷಾರ್ಥ ಕರೆಗ ಉತ್ನಾ ಪದ ಪಾಯಂಗೆ. ಯಾರೆಷ್ಟು ಪುರುಷಾರ್ಥವನ್ನು ಮಾಡ್ತಾರೆ ಅವರಷ್ಟೇ ಪದವಿಗೆ ಹೋಗ್ತಾರೆ. बाबा के पास कोई फ़र्क नहीं. बाबा जानते हम आत्माओं को पढ़ाते. ಬಾಬಾರವ್ರ ಹತ್ರ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಬಾಬಾ ಅವ್ರಿಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ ಅವರು. ಆತ್ಮಕ ಹಕ್ ಹೈ ಬಾಬಾ ಸೆ ವರ್ಷ ಲೇನೇಕ. ಆತ್ಮಗಳಿಗೆ ಅಧಿಕಾರ ಇದೆ ತಂದೆಯಿಂದ ಆಸ್ತಿ ತಗೊಳ್ಳೋದು. ಇಸ್ಮೇ ಮೇಲ್ ಫೀಮೇಲ್ ಕ ದೃಷ್ಟಿ ನಹಿ ರಹತಿ. ಇದರಲ್ಲಿ ಶರೀರದ್ದು ವ್ಯತ್ಯಾಸಗಳಿಲ್ಲ ಅಂತಾರೆ. ಅಂದರೆ ಆಸ್ತಿ ತಗೊಳ್ಳೋ ವಿಷಯದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ತಾರತಮ್ಯ ಇಲ್ಲ. ಬಾಬಾ ಎಲ್ರಿಗೂ ಆತ್ಮಗಳಿಗೆ ಆಸ್ತಿ ಕೊಡೋಕ್ಕೆ ಬಂದಿದ್ದಾರೆ. ತುಮ್ ಸ ಬಚ್ಚೆ ಹೋ ಬಾಬಾ ಸೆ ವರ್ಷ ಲೇ ರಹೆ ಹೋ. ನಾವೆಲ್ಲ ಆತ್ಮಗಳು ತಂದೆಯಿಂದ ಆಸ್ತಿನ ತಗೊಳ್ತಾ ಇದ್ದೇವೆ. ಸಭಿ ಆತ್ಮ ಬ್ರದರ್ಸ್ ಜಿಸ್ಕೋ ಬಾಪ್ ಪಡಾತೆ. ಎಲ್ಲ ಆತ್ಮಗಳು ಸೋದರ ಆತ್ಮಗಳಾಗಿದ್ದಾರೆ. ತಂದೆ ಬಂದು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ವರ್ಷ ದೇತೆ ಹೇ, ಆಸ್ತಿಯನ್ನು ಕೊಡ್ತಾರೆ. ಬಾಬಾ ಹಿ ರೂಹಾನಿ ಬಚ್ಚೋನ್ ಸೆ ಬಾತ್ ಕರ್ತೆ ಹೇ. ತಂದೆ ಆತ್ಮೀಕ ಮಕ್ಕಳ ಜೊತೆಯಲ್ಲಿ ಮಾತನಾಡ್ತಾರೆ. ಹೇ ಲಾಡ್ಲೆ ಮೀಟೆ ಸಿಕ್ಕಿಲೆದೆ ಬಚ್ಚೆ ತುಮ್ ಬಹುತ್ ಸಮಯ ಪಾರ್ಟ್ ಬಜಾತೆ ಫಿರ್ ಆಕರ್ ಮಿಲೆ ಹೋ. ತುಂಬ ಸಮಯದಿಂದ ನೀವು ಪಾತ್ರಗಳನ್ನು ಅಭಿನಯಿಸ್ತಾ ಲಾಸ್ಟಲ್ಲಿ ಬಂದು ಏನಾಗಿದ್ದೀರಿ, ಸೇರಿದ್ದೀರಿ. ಅಪ್ನ ವರ್ಷಾಲೇನೆ ಯಹ ಬಿ ಡ್ರಾಮಾ ಮೇ ನೂನ್. ತಮ್ಮ ಆಸ್ತಿಯನ್ನು ತಗೊಳ್ಳೋಕ್ಕೆ ನೀವು ಬಂದಿದ್ದೀರಿ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಶುರು ಸೇ ಲೇಕರ್ ಪಾರ್ಟ್ ನೂಂದ ಹೋ ಹೈ. ಬಿಗಿನಿಂಗ್ನಿಂದ ಹಿಡಿದು
ಆತ್ಮದಲ್ಲಿ ಪಾತ್ರ ಅಂತಕ್ಕಂಥದ್ದು ಫಿಕ್ಸ್ ಆಗಿದೆ. ತುಮ್ ಆ್ಯಕ್ಟರ್ಸ್ ಪಾರ್ಟ್ ಬಜಾನೆ ಆ್ಯಕ್ಟ್ ಕರ್ತಿರತ್ತೆ. ನೀವು ಕೂಡ ಪಾತ್ರಧಾರಿಗಳು. ಪಾತ್ರಗಳನ್ನು ಅಭಿನಯಿಸ್ಲಿಕ್ಕೋಸ್ಕರ ಏನು ಮಾಡ್ತಾ ಇರ್ತೀರಾ? ಪಾತ್ರ ಮಾಡ್ತಿರ್ತೀರ. ಆತ್ಮ ಅವಿನಾಶಿ, ಅವಿನಾಶಿ ಪಾರ್ಟ್ ನೂಂದವ. ಸೊ ಅವಿನಾಶಿ ಆತ್ಮದಲ್ಲಿ ಅವಿನಾಶಿ ಪಾತ್ರ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಶರೀರ ತೋ ಬದಲ್ತಾ ರಹತಾ ಹೈ, ಬಾಕಿ ಆತ್ಮ ಸಿರ್ಫ್ ಪವಿತ್ರ ಸೆ ಅಪವಿತ್ರ ಬಂತಿ ಹೈ. ನೋಡಿ, ಶರೀರ ಅಂತೂ ಬದಲಾವಣೆ ಆಗ್ತಾ ಇರತ್ತೆ, ಆದರೆ ಬಾಕಿ ಆತ್ಮಗಳು ಕೇವಲ ಪವಿತ್ರರು ಮತ್ತು ಅಪವಿತ್ರರು ಏನಾಗ್ತವೆ? ಆಗ್ತಾ ಇರ್ತವೆ. ಪತಿತ್ ಬಂತಿ ಹೈ ಸತ್ಯುಗ್ ಮೇ ಪಾವನ್. ಪತಿತ ಆತ್ಮಗಳಾಗ್ತವೆ. ಸತ್ಯುಗದಲ್ಲೆಲ್ಲ ಆತ್ಮಗಳೇನಾಗಿರ್ತವೆ? ಪಾವನವಾಗಿರ್ತವೆ. ಕಿಸ್ಕೋ ಕಹಾ ಜಾತ ಹೈ? ಪತಿತ ದುನಿಯಾ. ಇದಕ್ಕೆ ಹೇಳಲಾಗುತ್ತೆ ಕಲಿಯುಗಕ್ಕೆ ಪತಿತ ಪ್ರಪಂಚ. ಜಬ್ ದೇವತಾओं ರಾಜ್ಯ ತಾ ವಾಯ್ಸ್ಲೆಸ್ ವರ್ಲ್ಡ್ ಥಿ. ಯಾವಾಗ ದೇವಾನ್ ದೇವತೆಗಳದ್ದು ರಾಜ್ಯ ಇತ್ತೋ, ನಿರ್ವಿಕಾರಿ ದೇಶ ಇತ್ತು. ಅಭಿ ನಹಿ ಹೈ, ಈಗಂತೂ ಇಲ್ಲ. ಯಾ ಖೇಲ್ ಹೈ ನಾ, ನಯಿ ದುನಿಯಾ ಸೆ ಪುರಾನಿ ದುನಿಯಾ, ಪುರಾನಿ ದುನಿಯಾ ಸೆ ನಯಿ ದುನಿಯಾ. ಇದೊಂದು ಆಟ ನಡೀತಾ ಇದೆ. ಈ ಆಟದಲ್ಲಿ ಹಳೇದು ಹೊಸದಾಗುತ್ತೆ, ಹೊಸದು ಹಳೇದಾಗ್ತಾ ಇರತ್ತೆ. ಅಭಿತು ಸುಖಧಾಮ್ ಸ್ಥಾಪನಾ ಹೋತಿ ಹೈ. ಈಗಂತೂ ಸುಖಧಾಮ ಏನಾಗ್ತಾ ಇದೆ? ಸ್ಥಾಪನಾ ಆಗ್ತಾ ಇದೆ. ಬಾಕಿ ಸಾಬ್ ಆತ್ಮಯೇ ಮುಕ್ತಿಧಾಮೆ रहेंगे. ಎಲ್ಲರ ಆತ್ಮಗಳು ಕೂಡ ಫಸ್ಟ್ ಎಲ್ಲಿದ್ವೋ? ಮುಕ್ತಿಧಾಮದಲ್ಲಿದ್ವೋ. ಅಭಿ ಯ ಬೇಹದ್ ಕಾ ನಾಟಕ ಆಕರ್ ಪೂರಾ ಹುವಾ. ಈಗ ಬೇಹದ್ದಿನ ನಾಟಕ ಬಂದು ಏನಾಯಿತು? ಕಂಪ್ಲೀಟ್ ಆಗೋಯ್ತು. ಸಾಬ್ ಆತ್ಮಯೇ ಮಚ್ಚರೋ ಮಿಸಲ್ ಜಾಯಂಗೆ. ಎಲ್ಲ ಆತ್ಮಗಳು ಕೂಡ ಸೊಳ್ಳೆಗಳ ಥರ ವಾಪಸ್ ರಿಟರ್ನ್ ಹೋಗ್ತವೆ. ಇಸ್ ಸಮಯ ಕೋಯಿ ಬಿ ಆತ್ಮ ಆಯೇ ತೋ ಪತಿ ದುನಿಯಾ ಮೇ ಉನ್ಕಿ ಕ್ಯಾ ವ್ಯಾಲ್ಯೂ ಹೋಗಿ. ಈ ಸಮಯದಲ್ಲಿ ಯಾವುದೇ ಆತ್ಮಗಳು ಬಂದರೂ ಕೂಡ ಈ ಪತಿತ ಪ್ರಪಂಚದಲ್ಲಿ ಏನು ಬೆಲೆ ಇರುತ್ತೆ? ವ್ಯಾಲ್ಯೂ ಉನ್ಕಿ ಹೇ ಜೋ ಪೆಹಲೆ ನೈ ದುನಿಯಾ ಮೇ ಆತೆ ಹೈ. ಬೆಲೆ ಯಾರ್ದಪ್ಪ ಅಂತಂದರೆ ಫಸ್ಟ್ ಹೊಸ ಪ್ರಪಂಚದಲ್ಲಿ ಯಾರು ಬರ್ತಾರೆ ಅವ್ರಿಗೆ. ತುಮ್ ಜಾನ್ತೆ ಹೋ ಜೋ ನೈ ದುನಿಯಾ ಥಿ ವಾ ಫಿರ್ ಪುರಾನಿ ಬನಿ. ನಿಮಗೆ ಗೊತ್ತಿದೆ ಏನು ಹೊಸ ಪ್ರಪಂಚ ಇತ್ತೋ ಇವತ್ತು ಅದೇನಾಗ್ಬಿಟ್ಟಿದೆ? ಹಳೇದಾಗ್ಬಿಟ್ಟಿದೆ. ನೈ ದುನಿಯಾ ಮೇ ಹಮ್ ದೇವಿ ದೇವತಾ ಥೇ ವಹಾ ದುಃಖ ಕಾ ನಾಮ್ ನಹಿ ಥಾ. ಹೊಸ ಪ್ರಪಂಚದಲ್ಲಿ ಏನು ಅಲ್ಲಿ ನಾವು ದೇವಿ ದೇವತೆಗಳಾಗಿದ್ವಿ, ಅಲ್ಲಿ ದುಃಖದ ಹೆಸರು ಗುರುತು ಕೂಡ ಇರಲಿಲ್ಲ ಅಂತ. ಯಹಾ ತೋ ಅತಃ ದುಃಖ ಹೇ, ಬಾಪ್ ಪಾಕರ್ ದುಃಖ ಕಿ ದುನಿಯಾಕ್ಕೆ ಲಿಬರೇಟ್ ಕರ್ತೆ ಹೇ. ಈ ಕಲಿಯುಗದಲ್ಲಿ ಅಪಾರವಾದಂಥ ದುಃಖಗಳಿದ್ದಾವೆ. ತಂದೆ ಬಂದು ಈ ಹಳೆಯ ಪ್ರಪಂಚದಿಂದ ನಮ್ಮನ್ನೇನು ಮಾಡ್ತಾ ಇದ್ದಾರೆ? ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾ ಪುರಾನಿ ದುನಿಯಾ ಬದಲ್ತಿ ಹೇ ಜರು. ಹಳೆ ಪ್ರಪಂಚ ಏನಾಗುತ್ತೆ? ಬದಲಾವಣೆ ಅವಶ್ಯಕವಾಗುತ್ತೆ. ತುಮ್ ಸಮಸ್ತೆ ಹೋ ಬರೋಬರ್ ಹಮ್ ಸತ್ಯುಕ್ಕೆ ಮಾಲಿಕ್ತೆ. ನಿಮಗೆ ಗೊತ್ತಿದೆ ವಾಸ್ತವದಲ್ಲಿ ನಾವೆಲ್ಲ ಏನಾಗಿದ್ವಿ? ಸತ್ಯುಗಕ್ಕೆ ಮಾಲೀಕರಾಗಿದ್ವಿ. ಫಿರ್ 84 ಜನ್ಮಕ್ಕೆ ಬಾದ್ ಐಸಾ ಬನೆ. ಆಮೇಲೆ 84 ಜನ್ಮ ತೆಗೆದುಕೊಂಡು ನಂತರ ಈ ರೀತಿ ಆದ್ವಿ. ಆ ಫಿರ್ ಬಾಪ್ कहते हैं मुझे याद करो तो तुम ಸ್ವರ್ಗ के मालिक बनेंगे. ಈಗ ನೀವು ನನ್ನನ್ನು ನೆನಪು ಮಾಡ್ತಾ ಇದ್ರೆ ನೀವು ಸ್ವರ್ಗಕ್ಕೆ ಏನಾಗ್ಬಿಡ್ತೀರಿ? ಮಾಲೀಕರು ಆಗ್ಬಿಡ್ತೀರಾ. तो हम क्यों ना अपने को आत्मा निश्चय करें और बाप को याद करें. ಯಾಕೆ ನಾವು ಆತ್ಮ ಅಂತ ನಮ್ಮನ್ನು ನಾವು ನಿಶ್ಚಯ ಮಾಡ್ಕೋಬಾರ್ದು? ತಂದೆನೇ ಯಾಕೆ ನೆನಪು ಮಾಡಬಾರ್ದು? ಕುಚ್ ತೋ ಮೆಹನತ್ ಕರ್ನಿ ಹೋಗಿನ. ಸ್ವಲ್ಪ ಪರಿಶ್ರಮ ಪಡಬೇಕಲ್ವ. तो राजा ಈ ಪಾನ कोई सहज थोड़ी है. ರಾಜ್ಯ ಪಡ್ಕೊಳ್ಳೋದು ಈಸಿ ಏನಾ? ಈಸಿ ಏನಿಲ್ಲ. बाबा को याद करना है या माया का ವಂಡರ್ है जो ಗಡಿ ಗಡಿ ತುಮको ಬುಲಾ ದೇತೆ. ತಂದೆಯನ್ನು ನೆನಪು ಮಾಡ್ತಾ ಇರಬೇಕು. ಆಶ್ಚರ್ಯ ಏನಪ್ಪ ಅಂದರೆ ಮಾಯ ಕ್ಷಣಕ್ಕೂ ಮರೆಸಿಬಿಡುತ್ತೆ, ನೆನಪಿಲ್ದಿರ ಮಾಡಿಬಿಡುತ್ತೆ. ಇನ್ಕೋ ಇಲ್ಲಿ ಉಪಾಯ ರಹನಾ ಚಾಹಿಯೆ. ಅದಕ್ಕೋಸ್ಕರ ಉಪಾಯ ಬೇಕು ಅಂತ ಹೇಳ್ತಾರೆ. ಐಸಾ ನಹಿ ಮೇರಾ ಬನ್ನೆ ಸೆ ಯಾದ್ ಜಮ್ ಜಾಯೇಗಾ. ಈ ಥರ ಎಲ್ಲ ನೀವು ತಂದೆ ಮಕ್ಕಳು ಆಗ್ತಾ ಇದ್ದಂಗೆ ಚೆನ್ನಾಗಿ ಯೋಗ ಬಂದ್ಬಿಡುತ್ತೆ ಅಂತಲ್ಲ. ಪ್ರಾಕ್ಟೀಸ್ ಪ್ರತಿಯೊಬ್ಬರು ಅವ್ರವ್ರು ಇಂಡಿವಿಜುವಲ್ ಮಾಡಲೇಬೇಕು. ಬಾಕಿ ಪುರುಷಾರ್ಥ ಕ್ಯಾ ಕರೆಂಗೆ ನಹಿ ಜಬ್ ತಕ್ ಜೀನಾ ಹೇ ಪುರುಷಾರ್ಥ. ಪುರುಷಾರ್ಥ ಏನು ಮಾಡಬೇಕು? ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ಪುರುಷಾರ್ಥ ಮಾಡಲೇಬೇಕು. ಜ್ಞಾನ ಅಮೃತ ಪೀತೆ ರಹನಾ ಹೇ ಅಭಿ ಯಹ ಸಮಸ್ತೆ ಹೋ ಹಮಾರ ಅಂತಿಮ ಜನ್ಮ ಹೇ. ಜ್ಞಾನಾಮೃತನ ಸೇವನೆ ಮಾಡ್ತಾನೆ ಇರಬೇಕು. ಇದು ನಮ್ಮದು ಲಾಸ್ಟ್ ಜನ್ಮ. ಅದಕ್ಕೋಸ್ಕರ ಶರೀರದ ಭಾವನೆಯನ್ನು ಬಿಟ್ಬಿಡಿ. ಇದು ಬಿಟ್ಟೋಗೋತಾನೆ ಯಾವತ್ತಾದರೂ ಒಂದು ದಿವಸ. ಅದಕ್ಕೋಸ್ಕರ ಈಗಲೇ ಇದ್ರ ಮೇಲೆ ಮೋಹ ತ್ಯಾಗ ಮಾಡ್ರಿ. ದೇಹಿ ಅಭಿಮಾನಿ ಬನ್ನ ಹೇ. ದೇಹಾಭಿಮಾನ ಬಿಟ್ಟು ಏನು ತಗೋಬೇಕು? ಆತ್ಮಾಭಿಮಾನಿ ಸ್ಥಿತಿಗೆ ಬರಬೇಕು. ಗೃಹಸ್ಥ ವ್ಯವಹಾರ ಮೇ ಬಿ ರಹನಾ ಹೇ. ಗೃಹಸ್ಥ ವ್ಯವಹಾರದಲ್ಲಿ ಕೂಡ ಇರಬೇಕು. ಆತ್ಮಾಭಿಮಾನ ದೇಹಾಭಿಮಾನ ಅಂದ್ರೆ ಏನು ಅಂತ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಅವಾಗ ಯಾರೋ ಏನೋ ಅಂದರು ಅಂದರೆ ನಾವು ಸಡನ್ಲಿ ರಿಯಾಕ್ಟ್ ಮಾಡ್ತೀವಿ ಅಂದರೆ ದೇಹಾಭಿಮಾನದಲ್ಲಿ ಇದ್ದೀವಿ ಅಂತ.
ಕೋಪ ಮಾಡ್ಕೊಂಡಾಗ ನಾವು ಕೋಪ ಮಾಡ್ಕೊಂಡ್ರೆ ದೇಹಾಭಿಮಾನದಲ್ಲಿ ಬಂದ್ವಿ. ನಾವು ಶಾಂತವಾಗಿದ್ದು ಅವ್ರಿಗೂ ಸೈಲೆನ್ಸ್ ಆಗಿ ರಿಪ್ಲೈ ಕೊಟ್ವಿ ಅಂದರೆ ಆತ್ಮಾಭಿಮಾನಿ. ಅರ್ಥವಾಯ್ತಾ ವ್ಯತ್ಯಾಸ? ಇಷ್ಟೇ ನೋಡಿ ವ್ಯತ್ಯಾಸ. ಸಡನ್ಲಿ ಯಾಕ್ರಿ ಕೋಪ ಮಾಡ್ಕೊತೀರಿ ಅಂತ ಹೇಳ್ತಾರಲ್ಲ ಬೇರೆಯವರು, ಅದು ರೂಟ್ ಗೊತ್ತಿಲ್ಲ, ಯಾಕೆ ಕೋಪ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ವಿಷಯದಲ್ಲಿ ನೀವು ನೋಡ್ಕೊಳ್ಳಿ, ನಿಮ್ಮನ್ನೇ ನೀವು ಚೆಕಿಂಗ್ ಮಾಡ್ಕೊಳ್ಳಿ. ಈಗ ನಾನು ಆತ್ಮಾಭಿಮಾನಿ ಆಗಿದ್ದೀನ, ದೇಹಾಭಿಮಾನದಲ್ಲಿದ್ದೀನ, ಆತ್ಮಾಭಿಮಾನಿ ಆಗಿದ್ದೀನ, ದೇಹಾಭಿಮಾನದಲ್ಲಿ ಬಂದಿದ್ದೀನ, ಚೆಕ್. ದಿನಚರಿನಲ್ಲಿ ಚೆಕ್ ಮತ್ತು ಚೇಂಜ್. ವ್ಯರ್ಥ ಚಿಂತನೆ ನಡೀತಾ ಇದೆ, ನೀವು ದೇಹಾಭಿಮಾನದಲ್ಲಿದ್ದೀರಾ. ನಾನು ಚಿಂತನೆ ನಡೀತಾ ಇದೆ, ಆತ್ಮಾಭಿಮಾನಿ ಆಗಿದ್ದೀರಿ. ಖುಷಿಯಾಗಿದ್ದೀರಿ, ಆತ್ಮಾಭಿಮಾನಿ ಆಗಿದ್ದೀರಿ. ದೇಹಾಭಿಮಾನದಲ್ಲಿ ಬರ್ತೀರಿ, ಖುಷಿ ಕಳ್ಕೊತೀರಾ. ಹೌದಾ ಇಲ್ವಾ? ಚಿಂತೆ ಮಾಡ್ತೀರಿ, ದೇಹಾಭಿಮಾನದಲ್ಲಿ ಬಂದಿರ. ಜ್ಞಾನದ ಚಿಂತನೆ ಮಾಡ್ತೀರಿ, ಆತ್ಮಾಭಿಮಾನಿ. ಹಿಂಗೆ ಯಾವಾಗ ಏನೇನು ವ್ಯತ್ಯಾಸ ಅನ್ನೋದು ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಪುರುಷಾರ್ಥ ಜರೂರ್ ಕರ್ನಾ ಹೇ. ಬಾಬಾ ಹೇಳ್ತಿದ್ದಾರೆ, ದೇಹಾಭಿಮಾನನ ಬಿಡಬೇಕು, ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು, ಪುರುಷಾರ್ಥನ ಮಾಡಲೇಬೇಕು. ಸಿರ್ಫ್ ಅಪ್ನೇಕೋ ಆತ್ಮನಿಶ್ಚಯ ಕರ್ ಬಾಪ್ಕೋ ಯಾದ್ ಕರೋ. ನೀವು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ತಂದೆಯನ್ನೇನು ಮಾಡಬೇಕು, ನೀನಿರಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ಸಖ. ತಂದೆ ನೀನು, ತಾಯಿ ನೀನು ಅಂತ ಹೇಳ್ತಾ ಬಂದಿದ್ದೀವಲ್ಲ, ಎಸ್ ಭಕ್ತಿ ಮಾರ್ಗಿ ಮಹಿಮಾ ಹೇ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ್ದು ಮಹಿಮೆ ಆಗಿದೆ. ತುಮಕೋ ಸಿರ್ಫ್ ಏಕ ಅಲಫ್ಕೋ ಯಾದ್ ಕರ್ನಾ ಹೇ, ಏಕ ಹಿ ಮೀಠಿ ಸ್ಯಾಕ್ರಿನ್ ಹೇ. ನೀವು ಕೇವಲ ಏನು ಮಾಡಬೇಕಾಗಿದೆ, ಒಬ್ಬ ಮಧುರ ಸ್ಯಾಕ್ರಿನ್ ಆಗಿರೋ ಅಂಥ ತಂದೆಯನ್ನು ನೆನಪು ಮಾಡಿ. ಮಧುರಾತಿ ಮಧುರ ಶಿವಬಾಬಾ ಆಗಿದ್ದಾರೆ, ಅವ್ರನ್ನ ಸ್ವೀಟ್ ಸ್ಯಾಕ್ರಿನ್ ಅಂತ ಹೇಳಲಾಗುತ್ತೆ. ಸ್ಯಾಕ್ರಿನ್ ಅಂದರೆ ಸ್ವೀಟಲ್ಲಿ ತುಂಬ ಜಾಸ್ತಿ ಸ್ವೀಟ್ ಅಂತ, ಅತಿ ಮಧುರ. ಅದನ್ನು ಬಾಬಾ ಹೇಳ್ತಾ ಇದ್ದಾರೆ. ನೆನಪು ಮಾಡ್ರಿ. ಅಭಿ ತುಮಾರ ಆತ್ಮ ತಮೋ ಪ್ರಧಾನ್ ಬನ್ನಿ, ಉನ್ಕೋ ಸತೋ ಪ್ರಧಾನ್ ಬನಾನೆ ಕೆ ಲಿಯೆ ಯಾದ್ ಕಿ ಯಾತ್ರಾ ಮೇ ರಹೋ. ಈಗ ನೀವು ಸತೋ ಪ್ರಧಾನರಾಗಬೇಕು ಅಂತಂದರೆ ಏನು ಮಾಡಬೇಕಾಗಿದೆ, ಸತೋ ಪ್ರಧಾನರಾಗಕ್ಕೆ ನೆನಪು ಮಾಡಬೇಕಾಗಿದೆ. ಸಬ್ಕೋ ಯಹಿ ಬತಾವೋ ಬಾಬಾ ಸೇ ಸುಖ ಕಾ ವರ್ಷ ಲೋ. ಎಲ್ಲರಿಗೂ ಇದನ್ನೇ ತಿಳಿಸಿ ಸುಖದ ಆಸ್ತಿಯನ್ನು ತಂದೆಯಿಂದ ತೆಗೆದುಕೊಳ್ಳಿ. ಸುಖ ಹೋತಾ ಹೇ ಸಂಗಮೇ. ಸುಖ ಎಲ್ಲಿರುತ್ತೆ? ಸಂಗಮಯುಗದಲ್ಲಿ ಸಿಗುತ್ತೆ, ಸತ್ಯುಗದಲ್ಲಿ ಸಿಗುತ್ತೆ. ಸುಖಧಾಮ ಸ್ಥಾಪನಾ ಕರ್ನೇವಾಲ ಬಾಬಾ ಹೇ. ಸುಖಧಾಮವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ತಂದೆ ಆಗಿದ್ದಾರೆ. ಬಾಬಾಕೋ ಯಾದ್ ಕರ್ನಾ ಬಹುತ್ ಸಹಜ. ಶಿವ ತಂದೆ ನೆನಪು ಮಾಡೋದು ತುಂಬ ಈಸಿ ಅಂತ ಹೇಳ್ತಾ ಇದ್ದಾರೆ. ಪರಂತು ಮಾಯಾ ಕಾ ಅಪೋಸಿಷನ್ ಬಹುತ್ ಹೈ, ಇಸ್ಲಿಯೇ ಕೋಶಿಶ್ ಕರ್ ಮುಜೆ ಬಾಪ್ಕೋ ಯಾದ್ ಕರೋ ಖಾದ್ ನಿಕಲ್ ಜಾಯೇಗಿ. ಪ್ರಯತ್ನ ಮಾಡಿ ತಂದೆಯನ್ನು ನೆನಪು ಮಾಡ್ತಾ ಇರಿ, ಆವಾಗ ತುಕ್ಕು ಆತ್ಮದಲ್ಲಿ ಬಿಟ್ಟು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಮೇ ಜೀವನ್ ಮುಕ್ತಿ ಮಾನ ಗಾಯ ಜಾತಾ ಹೈ. ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅನ್ನೋದು ಗಾಯನ ಮಾಡಲಾಗತ್ತೆ. ಆ ಆತ್ಮ ರೂಹಾನಿ ಬಾಬಾಕ್ಕೆ ಬಚ್ಚೆ. ನಾವು ಕೂಡ ಆತ್ಮಗಳು ಆತ್ಮಿಕ ತಂದೆಗೆ ಸಂತಾನರಾಗಿದ್ದೇವೆ. ಹಮ್ಕೋ ಫಿರ್ ಅಪ್ನಾ ಪಾರ್ಟ್ ರಿಪೀಟ್ ಕರ್ನಾ ಹೈ. ಈಗ ನಮ್ಮ ಪಾತ್ರ ನಾವು ಮತ್ತೆ ಪುನರಾವೃತ್ತಿ ಸತ್ಯುಗದಿಂದ ಮಾಡಬೇಕು. ಇಸ್ ಡ್ರಾಮಾ ಕೆ ಅಂದರ್ ಸಬ್ಸೆ ಜಾಸ್ತಿ ಹಮಾರ ಪಾರ್ಟ್ ಹೈ. ಈ ನಾಟಕದಲ್ಲಿ ಎಲ್ಲರಿಗಿಂತಲೂ ದೊಡ್ಡ ಪಾತ್ರ ಯಾರ್ದೋ? ನಮ್ಮಗಳಿದೆ. ಆಲ್ರೌಂಡ್ ಪಾತ್ರಧಾರಿಗಳು ಅಂತ ಬಾಬಾ ಹೇಳ್ಬಿಟ್ಟಿದ್ದಾರೆ. ಬ್ರಹ್ಮ ಮತ್ತು ಬ್ರಹ್ಮನ ಮಕ್ಕಳು ಸೃಷ್ಟಿ ಆದಿ ಕಾಲದಿಂದನೂ ಕೊನೆಯವರೆಗೂ ಪಾತ್ರ ಅಭಿನಯಿಸೋರು ಹೀರೋ ಆ್ಯಕ್ಟರ್ಸ್ ಅಂತ ಹೇಳಿದರು. ಒಳ್ಳೊಳ್ಳೆ ಪಾತ್ರಗಳು ಮಾಡಿರ್ತೀವಿ, ಚಿಂತೆ ಮಾಡಬೇಡ್ರಿ. ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಿರ್ತೀವಿ, ಒಳ್ಳೊಳ್ಳೆ ಕುಲಗಳಲ್ಲಿ ಹುಟ್ಟಿರ್ತೀವಿ, ಒಳ್ಳೊಳ್ಳೆ ಪರಿವಾರಗಳಲ್ಲಿ ಹುಟ್ಟಿರ್ತೀವಿ. ಒಳ್ಳೆ ಸಮಾಜ ಸುಧಾರಕರ ಪಾತ್ರಗಳು ನಾವೇ ಮಾಡಿರೋದು, ಬೇರೆಯವರೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಸ್ಟ್ರಿನಲ್ಲಿ ಇವತ್ತು ಏನು ಗಾಯನ ನಡೀತಾ ಇದೆ, ದೇವತೆಗಳಿಂದ ಹಿಡಿದು ಒಳ್ಳೊಳ್ಳೆ ಪಾತ್ರಧಾರಿಗಳು ಅಂತ ಯಾರನ್ನೆಲ್ಲ ಇವತ್ತು ಸಮಾಜ ನೆನೆಸ್ಕೊಂತ, ಅವರೆಲ್ಲ ಆತ್ಮಗಳು ನಮ್ಮ ಬಾಬನ ಮಕ್ಕಳೇ. ಇನ್ನು ತಿಳ್ಕೊಂಡ್ಬಿಡ್ರಿ, ನಾವೇನು ಆರ್ಡಿನರಿ ಅಂತ ತಿಳ್ಕೊಬೇಡ್ರಿ. ನಿಮ್ಮನ್ನು ನೀವು ಎಕ್ಸ್ಟ್ರಾರ್ಡಿನರಿ ಅಂತ ತಿಳ್ಕೊಳ್ಳಿ. ಸಮಾನದಲ್ಲಿ ನಿನ್ನೆ ಹೇಳಿದ್ರಲ್ಲ ಬಾಬಾ ಅವರು ಅವ್ಯಕ್ತ ಮುರಳಿನಲ್ಲಿ 365 ಸಮಾನಗಳಿದ್ದಾವೆ. ಆ ಸಮಾನಗಳು ಒಂದೊಂದು ದಿನ ನೀವು ಸ್ಮೃತಿ ಮಾಡ್ಕೊಳ್ತಾ ಹೋದರೆ ಸ್ಥಿತಿ ಶ್ರೇಷ್ಠ ಆಗೋಗ್ಬಿಡುತ್ತೆ. ಪ್ರತಿ ದಿನಕ್ಕೆ ಒಂದೊಂದು ಸಮಾನ ಮುರಳಿನಲ್ಲೇ ಹೇಳ್ತಾರಲ್ಲ ಬಾಬಾ, ಅದನ್ನು ತಗೊಳ್ಳಿ ಸಾಕು. ನಾನಿಂಥ ಆತ್ಮ, ನಾನಿಂಥ ಆತ್ಮ. ಮಾಸ್ಟರ್ ಸರ್ವಶಕ್ತಿವನ್ನು ಹೇಳಿದ್ರಲ್ಲ ಬಾಬಾ, ನಿಮ್ಮ ಹತ್ರ ನೀವು ಆರ್ಡರ್ ಮಾಡಿದ್ರೆ ಅವು ಬಂದೇ ಬರ್ತವೆ, ಪವರ್ಸ್ ಎಲ್ಲ ಬರಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಂತಂದ್ರಲ್ಲ. ಸೊ ಅದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಿ. ಬಾಬಾ ಕೇತೆ ತುಮಾರ ದೇವಿ ದೇವತಾ ಧರ್ಮ ಬಹು ಸುಖ ದೇನೆವಾಲ. ನಿಮ್ಮ ದೇವತಾ ಧರ್ಮ ಏನಿತ್ತು ಅದು ತುಂಬ ಸುಖ ಕೊಡ್ತಾ ಇತ್ತು. ಅವ್ರು ಬಾಕಿ ಸಬ್ ಶಾಂತಿಧಾಮೆ ಆಟೋಮ್ಯಾಟಿಕಲಿ ಚಲೇ ಜಾಯಂಗೆ. ಹಿಸಾಬ್ ಕಿತಾಬ್ ಚುಕ್ತು ಖರ್. ಎಲ್ಲರೂ ಅವ್ರವ್ರ ಲೆಕ್ಕಾಚಾರ ಸಮಾಪ್ತಿ ಮಾಡಿಕೊಂಡು ವಾಪಸ್ ಶಾಂತಿಧಾಮಕ್ಕೆ ಹೊರಟೋಗ್ಬಿಡ್ತಾರೆ. ಬಾಬಾ ಆತೆ ಹೇ ಸಬ್ಕೋ ವಾಪಸ್ ಲೇ ಜಾನೆ. ತಂದೆ ಬಂದಿರೋದೇ ಎಲ್ಲರಿಗೂ ಏನು ಮಾಡಲಿಕ್ಕೋಸ್ಕರ? ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ. ಮಚ್ಚರೋ ಸದೃಶ್ ಸಬ್ಕೋ ಲೇ ಜಾತೆ ಹೇ. ಸೊಳ್ಳೆಗಳ ಥರ ಎಲ್ಲರನ್ನೂ ಏನು ಮಾಡ್ತಾರೆ? ತಂದೆ ಕರ್ಕೊಂಡು ಹೋಗ್ತಾರೆ. ಸತ್ಯುಗ್ ಮೇ ಬಹುತ್ ತೊಡೆ ಹೋತೆ ಹೇ ಯಾ ಸಾರಿ ಡ್ರಾಮಾ ಮೇ ನೂನ್.
ಸತ್ಯುಗದಲ್ಲಿ ಕೆಲವರೇ ಉಳ್ಕೊಂಡಿರ್ತಾರೆ. ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಶರೀರ ಖತಮ್ ಹೋ ಜಾಯೇಗಾ, ಆತ್ಮ ಜೋ ಅವಿನಾಶಿ ಹಿಸಾಬ್ ಕಿತಾಬ್ ಚುಕ್ತು ಚಲಿ ಜಾಯೇಗಿ. ಶರೀರ ಇಲ್ಲೇ ಸಮಾಪ್ತಿ ಆಗೋಗ್ಬಿಡತ್ತೆ. ಆತ್ಮದಲ್ಲಿ ಏನೆಲ್ಲ ಸಂಸ್ಕಾರಗಳಿದ್ದಾವೆ ಅವೆಲ್ಲ ಇಲ್ಲಿ ಕ್ಲೋಸ್ ಆಗೋಗುತ್ತೆ. ಲೆಕ್ಕಾಚಾರನೂ ಕ್ಲೋಸ್ ಆಗೋಗ್ಬಿಡುತ್ತೆ. ಆತ್ಮ ಪ್ಯೂರಿಫೈ ಆಗೋಗ್ಬಿಡುತ್ತೆ. ಐಸಾ ನಹಿ ಕಿ ಆತ್ಮ ಆಗ ಮೇ ಪಡ್ನೆ ಸೆ ಪವಿತ್ರ ಹೋಂಗೆ. ಬೆಂಕಿನಲ್ಲಿ ಹೋಗಿ ಬಿದ್ದೋಗ್ಬಿಟ್ರೆ ಆತ್ಮ ಶುದ್ಧಿ ಆಗೋಗುತ್ತೆ ಅಂತ ತಿಳ್ಕೊಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆತ್ಮಕ್ಕೂ ಯಾವ್ದು ರೂಪಿ ಯೋಗಗ್ನಿಸೇ ಪವಿತ್ರ ಹೋನ ಹೇ. ನೋಡಿ, ಆತ್ಮ ಹೆಂಗ್ ಪಾವನ ಆಗುತ್ತೆ? ಯೋಗ ಮಾಡಿ ಮಾಡಿ ಪಾವನ ಆಗುತ್ತೆ. ಅದು ಮಾಡಬೇಕು ಅಂತಾರೆ. उन्होंने फिर नाटक बैठ बनाया है, सीता आग में पार हुई. ಅವರು ರಾಮಾಯಣದಲ್ಲಿ ಏನು ತೋರಿಸ್ಬಿಟ್ಟಿದ್ದಾರೆ? ಸೀತಾದೇವಿ ರಾವಣನ ಹತ್ರ ಇದ್ರು ಅಂತ ಹೇಳ್ಬಿಟ್ಟು ಬೆಂಕಿನಲ್ಲಿ ಹೋಗಿ ಬಿದ್ಮೇಲೆ ಪಾವನ ಆಗ್ಬಿಟ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಂಗಲ್ಲ. ಆಗ್ಸೆ ಕೊಯ್ ತೋಡಿ ಪಾವನ. ಬೆಂಕಿನಿಂದ ಯಾರಾದರೂ ಆತ್ಮಶುದ್ಧಿ ಆಗುತ್ತಾ? ಇಲ್ಲವೇ ಇಲ್ಲ. ಬಾಬಾ ಸಮझाते सब सीता है आदि इस समय पतित है. ಈ ಸಮಯದಲ್ಲಿ ಆತ್ಮಗಳನ್ನು ಸೀತೆಗಳೆಲ್ಲ ಪತಿತ ಆಗೋಗ್ಬಿಟ್ಟಿದ್ದಾವೆ, ರಾವಣ ರಾಜ್ಯದಲ್ಲಿದ್ದಾರೆ. ಅಬ್ಬ ಏಕ ಬಾಪ್ಕಿ ಯಾಸೆ ತುಮಕೋ ಪಾವನ್ ಬನ್ನ ಹೇ. ಒಬ್ಬ ಪರಮಾತ್ಮ ನೆನಪು ಮಾಡಿ ಮಾಡಿ ಆತ್ಮನೇನು ಮಾಡ್ಕೋಬೇಕಾಗಿದೆ? ಪಾವನ ಮಾಡಬೇಕಾಗಿದೆ. ರಾಮ್ ಏಕಿ ಹೇ ಅಗ್ನಿ ಅಕ್ಷರ ಸುನ್ನೆ ಸೆ ಸಮಸ್ತೆ ಹೇ ಆಗ್ ಸೆ ಪಾರುಯಿ. ರಾಮ ಒಬ್ಬರೇ ಆಗಿದ್ದಾರೆ. ಬೆಂಕಿ ಅಕ್ಷರ ತಿಳ್ಕೊಳ್ತಾ ಇದ್ದಂಗೆ, ಕೇಳ್ತಾ ಇದ್ದಂಗೆ ಬೆಂಕಿಯಿಂದ ಪಾರಾದರು ಅಂತ ಬಿಟ್ಟು ಏನು ಮಾಡ್ತಾರೆ? ಅಗ್ನಿಗುಂಡ ಹಾಕೋದು, ಅದರಲ್ಲಿ ನಡೆಯೋದು, ಏನೇನೋ ಮಾಡ್ತಾರೆ ಜನರು ಅಂತಾರೆ. ಕಹಾ ಯೋಗಾಗ್ನಿ, ಕಹಾ ಯಹ ಅಗ್ನಿ. ಎಲ್ಲಿ ಯೋಗಾಗ್ನಿ, ಎಲ್ಲಿ ಈ ಬೆಂಕಿ? ಆತ್ಮ ಪರಂ ಪಿತಾ ಪರಮಾತ್ಮ ಸೆ ಯೋಗ ರಖನೆ ಸೆ ಪತಿ ಸೆ ಪಾವನ್ ಹೋಂಗೆ. ಆತ್ಮ ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ಯೋಗ ಇಟ್ಟಾಗ ಪಾವನ ಆಗತ್ತೆ. ರಾತ್ ದಿನ ಕ ಫರ್ಕ್. ಇದು ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ ಅಂತಾರೆ. ಏಲ್ ಹೇ ಸಬ್ ಸೀತಾओं का ರಾವಣ ಕಿ ಜೇಲ್ ಮೇ ಶೋಕ್ ವಾಟಿಕಾ ಮೇ ಹೇ. ಇದೊಂದು ಆಟ ನಡೀತಾ ಇದೆ. ಇದು ಕಲಿಯುಗ ಹೆಲ್ಲಾಗಿದೆ. ಸೀತೆಯರು ರಾವಣನ ಜೈಲಿನಲ್ಲಿ ಶೋಕವಾಟಿಕೆಯಲ್ಲಿದ್ದಾವೆ. ಯಹಾತೋ ಸುಖ ಕಾ ಕಾಗ್ ವಿಷ್ಟ್ ಸಮಾನ. ಈ ಕಲಿಯುಗದಲ್ಲಿ ಸುಖ ಹೆಂಗಿದೆ ಅಂದರೆ ಕ್ಷಣಿಕವಾದಂಥ ಸುಖ ಇದೆ. ಬೇಂಟ್ ಕೀ ಜಾತೆ ಸ್ವರ್ಗಕ್ಕೆ ಸುಖಕ್ಕೆ ಅತಾಹ. ಹೋಲಿಕೆ ಮಾಡಬೇಕಾದ್ರೆ ಸ್ವರ್ಗದ ಸುಖ ಅನ್ನೋದು ಲೆಕ್ಕನೇ ಇರೋದಿಲ್ಲ. ತುಮ್ ಆತ್ಮವಂಕ ಅಭಿ ಶಿವ ಸಾಜನ್ ಸೆ ಸಗಾಯಿ ಹುಯಿ. ಈಗ ನಿಮ್ಮ ಆತ್ಮಗಳಿಗೆ ಶಿವ ಸಾಜನ್ ಜೊತೆಯಲ್ಲಿ ನಿಶ್ಚಿತಾರ್ಥ ಆಯಿತು. ಆತ್ಮ ಫೀಮೇಲ್ ಹುಯಿನ. ಆತ್ಮನೇ ಏನಾಯಿತು? ಫೀಮೇಲು ಮೇಲ್ ಆಗಿದೆ ಅಲ್ವಾ, ಶರೀರ ತೊಗೊಂಡು. ಶಿವ ಬಾಬಾ ಕೇಳ್ತೆ ಸಿರ್ಫ್ ಮುಂಜೆ ಯಾದ್ ಕರೋ ತುಮ್ ಪವಿತ್ರ ಬನ್ ಜಾಯೇಂಗೆ. ಕೇವಲ ನೀವು ನನ್ನೊಬ್ಬನ ಜೊತೆಯಲ್ಲಿ ನೆನಪು ಮಾಡ್ತಾ ಇರಿ, ನೀವು ಆತ್ಮ ಶುದ್ಧಿ ಆಗೋಗ್ಬಿಡ್ತೀರ. ಶಾಂತಿಧಾಮ್ ಜಾಯೇ ಸುಖಧಾಮ್ ಆ ಜಾಯೇಂಗೆ. ಫಸ್ಟ್ ನೀವು ಶಾಂತಿಧಾಮಕ್ಕೆ ಹೋಗ್ತೀರಾ, ಆಮೇಲೆ ಸತ್ಯುಗದಲ್ಲಿ ಸುಖಧಾಮದಲ್ಲಿ ಬಂದ್ಬಿಡ್ತೀರಾ. तो बच्चों को ज्ञान रत्नों का जोड़ी भरनी चाहिए. ಜೋಳಿಗೆ ತುಂಬಿಕೊಳ್ಳಿ ಅಂತಾರೆ ಬಾಬಾ. ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಕೊಳ್ಳಿ. कोई भी प्रकार का संशय नहीं ले आना चाहिए. ಡೌಟ್ ಪಡಬೇಡ್ರಿ. ಸತ್ಯ ಜ್ಞಾನ ಕೊಡಕ್ಕೆ ಬಂದಿದ್ದೀನಿ, ಸತ್ಯಂ ಶಿವಂ ಸುಂದರಂ ಬಂದಿದ್ದೀನಿ, ಸಚ್ಚಿದಾನಂದ ಸ್ವರೂಪನ್ ಬಂದಿದ್ದೀನಿ. ಇದರಲ್ಲಿ ನೀವೇನು ಸಂಶಯ ಪಟ್ಕೋಬೇಡ್ರಿ. ದೇಹಾಭಿಮಾನ में आने से अनेक प्रकार के प्रश्न उठते हैं. ದೇಹಾಭಿಮಾನದಲ್ಲಿ ಬಂದ್ಬಿಟ್ರೆ ಅನೇಕ ಪ್ರಕಾರದ ಕ್ವಶನ್ಸ್ ಏನಾಗ್ತಾ ಇರ್ತವೆ, ಮೈಂಡಲ್ಲಿ ಕ್ರಿಯೇಟ್ ಆಗ್ತಾ ಇರ್ತವೆ. ಫಿರ್ ಬಾಬಾ ತೋ ಜೋ ದಂಧಾ ದೇತೆ ಯಾ ನಹಿ ಕರ್ತೆ. ಬಾಬಾ ಏನು ಡ್ಯೂಟಿ ಕೊಟ್ಟಿದ್ದಾರೆ ಅದನ್ನ ಮಾಡೋದಿಲ್ಲ. ಮೂಲ ಬಾತ ಹೈ ಹಮ್ಕೋ ಪತಿತ್ ಸೆ ಪಾವನ್ ಬನ್ನ. ಮೇನ್ ವಿಚಾರ ಆಗಿದೆ, ನಾವು ಪತಿತರಿಂದ ಪಾವನರು ಆಗಬೇಕಾಗಿದೆ. ದೂಸರಿ ಬಾತ್ ಥೋಡಿ ದೇನಿ ಚಹಿಯೆ, ಛೋಡ್ ದೇನಿ ಚಹಿಯೆ. ಬೇರೆ ಮಾತುಗಳು ಬಿಟ್ಬಿಡ್ರಿ ಅಂತಾರೆ. ರಾಜಧಾನಿ ಕಿ ಜೈಸೆ ರಸಮ್ ರಿವಾಜ್ ಹೋಗಿ ವಹಿ ಚಲೇಗಿ. ರಾಜಧಾನಿದು ಯಾವ ಥರ ಸಂಪ್ರದಾಯ ನಡೆಯುತ್ತೋ ಅದರಂತೆ ನಡೆಯುತ್ತೆ. ಜೈಸೆ ಮೆಹಲ್ ಬನಾಯಂಗೆ ಹೋಂಗೆ ವೈಸೆ ಬನಾಯಂಗೆ. ನೀವು ಹೆಂಗೆ ಮನೆಗಳು ಕಟ್ತೀರೋ ಅದೇ ಥರ ನೆಕ್ಸ್ಟ್ ಕೂಡ ಮನೆಗಳು ಕಟ್ತಾ ಹೋಗ್ತೀರಾ. ಬುಲಾತೆ ಹೇ ಪತಿತ್ ಪಾವನ. ಅಂದರೆ ಸತ್ಯುಗದಲ್ಲಿ ಮನೆಗಳು ಕಟ್ಟೋದು ಅದ್ರ ಪಾದಕ ಅದು ಆಗುತ್ತೆ. ಅದು ಕಲ್ಪದಿಂದ ಹೆಂಗಾಗಿತ್ತು ಹಂಗೆ ಆಗುತ್ತೆ. ಆದರೆ ಬಾಬಾ ಹೇಳ್ತಾರೆ, ಪಾವನರಾದರೆ, ಪತಿತರಿಂದ ಪಾವನರಾದರೆ ಅಂಥ ಸುಖನ ನೀವು ಪಡಿತೀರಾ. ಸುಖದಲ್ಲಿ ಹೋಗೋಕ್ಕೋಸ್ಕರ ಇಲ್ಲಿ ಪುರುಷಾರ್ಥ ಮುಖ್ಯ. ಮನೆ ಹೆಂಗೆ ಕಟ್ಟೋದು ಅದ್ರ ಬಗ್ಗೆ ಯೋಚನೆ ಬೇಡ. ಅದು ಇಂಜಿನಿಯರ್ಸ್ ಉಟ್ಕೊತಾರೆ, ಅವ್ರು ಕಟ್ಟೋದು ಅವ್ರು ಕಟ್ತಾರೆ, ಅಲ್ಲಿ ಹೋಗೋದು. ನೀವು ಮೊದಲು ರೆಡಿಯಾಗಿ ಅಂತ ಬಾಬಾ ಹೇಳೋದು. ಸಬ್ಸೆ ಪಾವನ್ ಹೇ ದೇವತಾ. ಎಲ್ರಿಗಿಂತಲೂ ಪಾವನರು ಯಾರೋ? ದೇವತೆಗಳು. ಅಭಿ ತುಮ್ 21 ಜನ್ಮೋಂ ಕೆ ಲಿಯೇ ಸರ್ವೋತ್ತಮ ಪಾವನ್ ಬಂದೆ. ಇಲ್ಲಿ ಜಾಸ್ತಿ ಬಾಬಾ ಅವರು ಫೋರ್ಸ್ ಕೊಡ್ತಾ ಇರೋದು ಯಾವುದಕ್ಕೆ? ಇವತ್ತಿನ ಮುರಳಿನಲ್ಲೇ ಪವಿತ್ರ ಆತ್ಮ ಆಗಿ, ಶುದ್ಧ ಆತ್ಮ ಆಗಿ, ಯೋಗ ಮಾಡಿ, ಆತ್ಮಾಭಿಮಾನಿಯಾಗಿ, ಪ್ರಶ್ನೆಗಳನ್ನೆಲ್ಲ ಬಿಟ್ಟು ಪ್ರಸನ್ನ ಚಿತ್ತರಾಗಿ ನೀವು ಹುಡುಕ್ತಾ ಇರೋದನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ.
अभी तुम 21 जन्मों के लिए सर्वोत्तम पावन बनते हो, सबको कहा जाता है संपूर्ण ನಿರ್ವಿಕಾರಿ ಪಾವನ್. ಈಗ ನೀವು 21 ಜನ್ಮಗಳು ಸರ್ವೋತ್ತಮರು ಪಾವನರಾಗ್ತಾ ಇದ್ದೀರಿ, ಅದಕ್ಕೆ ಹೇಳಲಾಗುತ್ತೆ ಸಂಪೂರ್ಣ ಪಾವನರು ನಿರ್ವಿಕಾರಿಗಳು. तो बाबा जो श्रीमत देते उस पर चलना चाहिए. ಬಾಬಾ ಅವ್ರು ಏನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅದರಂತೆ ಮಕ್ಕಳು ನಡಿಬೇಕು. कोई भी ಸಂಶಯ उठने की दरकार नहीं. ಯಾವುದೇ ಒಂದು ಸಂಶಯ ಬೇಡ ಅಂತಾರೆ. ಪಹಲೆ ಹಮ್ ಪತಿತ್ ಸೆ ಪಾವನ್ ಬನೆ. ಮೊದಲು ನಾವು ಪತಿತರಿಂದ ಪಾವನರಾಗಬೇಕು. ಪುಕಾರ್ತೇವೆ ಹೇ ಪತಿತ್ ಪಾವನ ಆವೋ. ಕರೀತಾನೋ ಬಂದಿದ್ದೀರಲ್ವಾ, ಹೇ ಪತಿತ ಪಾವನ ಬಾ. ಪರಂತು ಸಮಸ್ತೆ ಕುಚ್ ಬಿ ನಹಿ. ಏನೇನು ತಿಳ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ಯಹ ನಹಿ ಜಾನ್ತೆ ಪತಿತ್ ಪಾವನ ಕೌನ್. ಇದು ತಿಳ್ಕೊಂಡಿಲ್ಲ ಪತಿತ ಪಾವನ ಯಾರು ಅಂತ. ಯಹ ಪತಿತ್ ದುನಿಯಾ ವಹ ಪಾವನ್ ದುನಿಯಾ. ಇದು ಕಲಿಯುಗ ಪತಿತ ಪ್ರಪಂಚ ಆಗಿದೆ, ಸತ್ಯುಗ ಆಗಿದೆ ಪಾವನ ಪ್ರಪಂಚ. ಮುಖ್ಯ ಬಾತ್ ಹೈ ಪಾವನ್ ಬನ್ನೆ ಕಿ. ಮೇನ್ ವಿಚಾರ ಯಾವುದು? ಪಾವನರಾಗುವಂಥ ವಿಚಾರ. तो ಪಾವನ್ ಕೌನ್ ಬನಾಯಂಗೆ. ಪಾವನರನ್ನಾಗಿ ಮಾಡೋರು ಯಾರು? ಯಾ ಕುಚ್ ಬಿ ಪತಾ ನಹಿ. ಇದೇನೇನೋ ತಿಳುವಳಿಕೆ ಅನ್ನೋದು ಯಾರಿಗೂ ಇಲ್ಲ. पतित पावन कह बुलाते हैं, परंतु बोलो तुम पतित हो तो बिगड़ पड़ेंगे. ಪತಿತ ಪಾವನ ತಂದೆ ಹೇಳ್ತಾರೆ, ನೀವು ಪಾವನರಾಗಿ ಅಂತ, ಪತಿತರಿಂದ ಪಾವನರಾಗಿ ಅಂತ ಹೇಳ್ತಾರೆ. ಆದರೆ ಕೆಲವರು ಮುನ್ಸ್ಕೊಂಡ್ಬಿಡ್ತಾರೆ. ಅಪ್ನೆ ಕೋ ವಿಕಾರಿ ಕೋಯಿ ಸಮಸ್ತೆ ನಹಿ. ತಮ್ಮಂಥ ವಿಕಾರಿಗಳು ಅಂತ ಯಾರು ತಿಳ್ಕೊಳ್ಳೋದೇ ಇಲ್ಲ. कहते हैं ग्रस्त में भी सब थे, राधे कृष्ण लक्ष्मी नारायण को भी बच्चे थे ना. ಹೇಳ್ತಾರೆ ಗ್ರಸ್ತ ಜೀವನದಲ್ಲಿ ನಾವು ಪಾವನರಾಗಿದ್ರಿ ಅಂತ. ಲಕ್ಷ್ಮೀನಾರಾಯಣರು ಕೂಡ ಮಕ್ಕಳಿದ್ರು ಅವ್ರಿಗೂ. ಅಲ್ಲಿ ಯೋಗ ಬಲದಿಂದ ಮಕ್ಕಳು ಆಗ್ತಾ ಇದ್ರು. ಈ ಥರ ಎಲ್ಲ ವ್ಯವಸ್ಥೆಗಳು ಇರಲಿಲ್ಲ. ಈ ಭೂಲ್ ಗೈ ಉನ್ಕಾ ವೈಸ್ ಲೆಸ್ ವರ್ಲ್ಡ್ ಕಹಾ ಜಾತ. ಇದನ್ನು ಮರೆತು ಹೋಗ್ಬಿಟ್ಟಿದ್ದಾರೆ ಜನ. ಅದರಿಂದ ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಅಂತ ಹೇಳ್ತಾರೆ. ಯಹ ಶಿವಾಲಯ ಬಾಬಾ ಕೇತೆ ಪತಿ ದುನಿಯಾ ಮೇ ಏಕ್ ಬಿ ಪಾವನ್. ಒಬ್ಬರು ಕೂಡ ಪಾವನರಿಲ್ಲ. ಇದು ಪತಿತ ಪ್ರಪಂಚ, ಅದು ಪಾವನ ಪ್ರಪಂಚ. ಯಾ ಬಾಪ್ ತೋ ಬಾಪ್ ಹೇ ಟೀಚರ್ ಸದ್ಗುರು ಜೋ ಸಬ್ಕೋ ಸದ್ಗತಿ ದೇತೆ. ತಂದೆ ಆಗಿದ್ದಾರೆ ಪತಿತರನ್ನ ಪಾವನ ಮಾಡೋರು, ಎಲ್ಲರಿಗೂ ಸದ್ಗತಿ ಕೊಡ್ತಕ್ಕಂಥವ್ರು. ಅಥವಾ ಏಕ ಗುರು ಚಲಾ ಗಯ ಅಥವಾ ಬಚ್ಚೋ ಗದ್ದಿ ದೇಂಗೆ. ಇವಾಗ ಗುರು ಹೊರಟೋದ್ರು, ಒಬ್ಬರ ನಂತರ ಇನ್ನೊಬ್ರು ಗುರು ಹುಟ್ಕೊಳ್ತಾರೆ. ಇದಂತೂ ಗದ್ದಿ ನಡೀತಾ ಬರುತ್ತೆ ಅಂತಾರೆ. ಪೀಠಾಧಿಪತಿಗಳು ಒಬ್ಬರಾದ್ಮೇಲೆ ಒಬ್ಬರು ಕುತ್ಕೊತಾ ಇರ್ತಾರಲ್ಲ, ಅದು ನಡೀತಾ ಬರುತ್ತೆ. ಕಿ ಜೈಸೆ ಸದ್ಗತಿ ಮೇ ಲೇ ಜಾಯೆಂಗೆ. ಈಗ ಒಂದು ರೀತಿಯಲ್ಲಿ ಸದ್ಗತಿಯಲ್ಲಿ ತಗೊಂಡು ಹೋಗ್ತಾರೆ. ಸರ್ವಕ ಸದ್ಗತಿ ದಾತ ಏಕ ಹಿ ಬಾಬಾ. ಎಲ್ಲರಿಗೂ ಸದ್ಗತಿಯನ್ನು ಕೊಡುವಂಥ ತಂದೆ ಒಬ್ಬರೇ ತಂದೆ ಆಗಿದ್ದಾರೆ. ಸತ್ಯುಗ ಮೇ ಸಿರ್ಫ್ ದೇವಿ ದೇವತಾ ಹೋತೆ. ಸತ್ಯುಗದಲ್ಲಿ ಕೇವಲ ದೇವಾನು ದೇವತೆಗಳೇ ಇರ್ತಾರೆ. ಬಾಕಿ ಸಬ್ ಆತ್ಮಯೇ ಶಾಂತಿಧಾಮೆ ಚಲೆ ಜಾಯೆಂಗೆ. ಇಷ್ಟು ಕೋಟಿ ಕೋಟಿ ಆತ್ಮಗಳೆಲ್ಲ ಹೊರಟೋಗ್ಬಿಡ್ತವೆ, ಕೊನೆಗೆ ಶಾಂತಿಧಾಮಕ್ಕೆ ಹೊರಟೋಗ್ಬಿಡ್ತವೆ. ರಾವಣ ರಾಜ್ಯ ಸೆ ಚೂಟ್ ಜಾತೆ ಹೇ ಬಾಬಾ ಸಬ್ಕೋ ಪವಿತ್ರ ಬನಾಕರ್ ಲೇ ಜಾತೆ. ಈ ರಾವಣ ರಾಜ್ಯದಿಂದ ಬಿಡುಗಡೆ ಆಗ್ಬಿಡ್ತವೆ ಆತ್ಮಗಳು. ಎಲ್ಲ ಆತ್ಮಗಳು ಪವಿತ್ರರಾಗಿ ಹೊರಟೋಗ್ತಾರೆ. ಪಾವನ ಸೆ ಫಿರ್ ಫಸ್ಟ್ ಪಟ್ ಸೆ ಕೋಯಿ ಪವಿತ್ರ ನಹಿ ಬಂತೆ. ಪಾವನರಿಂದ ತಕ್ಷಣ ಯಾರು ಪತಿತರಾಗೋದಿಲ್ಲ. ನಂಬರ್ ವಾರ್ ಉತ್ತರತೆ ಹೇ ಸತೋ ಪ್ರಧಾನ ಸೆ ಸತೋ ರಜೋತಮೋ. ನಂಬರ್ ವಾರಾಗಿ ಇಳಿತಾ ಬರ್ತವೆ. ಸತೋ ಪ್ರಧಾನರಿಂದ ಸತೋ ರಜೋತಮೋನಲ್ಲಿ ಆತ್ಮಗಳು ಬರ್ತವೆ. ತುಮಾರಿ ಬುದ್ಧಿ 84 ಜನ್ಮೋಂ ಕಾ ಚಕ್ರ ಬೈಟಾ ಹೈ. ನಿಮ್ಮ ಬುದ್ಧಿನಲ್ಲಿ ಏನು ಕೂತ್ಕೊಂಡಿದೆ? 84 ಜನ್ಮಗಳ ಚಕ್ರ ಕೂತಿದೆ. ತುಮ್ ಜೈಸೆ ಅಬ್ ಲೈಟ್ ಹೌಸ್ ಹೋ. ಈಗ ನೀವು ಒಂದು ರೀತಿಯಲ್ಲಿ ಏನಾಗ್ಬಿಟ್ಟಿದ್ದೀರಿ? ಲೈಟ್ ಹೌಸ್ ಆಗೋಗ್ಬಿಟ್ಟಿದ್ದೀರಿ. ज्ञान से इस चक्र को जान गए हो. ये चक्र कैसे फिरता है अभी तुम बच्चों को और सबको रास्ता बताना है. ಈ ಒಂದು ಜ್ಞಾನದಿಂದ ನೀವು ಚಕ್ರವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ಈ ಚಕ್ರ ಯಾವ ಥರ ಸುತ್ತಾ ಇದೆ, ನೀವು ಮಕ್ಕಳಿಗೆ ಎಲ್ಲರಿಗೂ ದಾರಿಯನ್ನು ತೋರಿಸ್ಬೇಕಾಗಿದೆ, ದಾರಿ ದೀಪ ಆಗಬೇಕಾಗಿದೆ ಅಂತಿದ್ದಾರೆ. ಸಬ್ ನಯ್ಯ ತೋ ತುಮ್ಮ ಪೈಲಟ್ ಹೋ. ಎಲ್ಲರ ದೋಣಿಗಳು, ಎಲ್ಲರದ್ದು ದೋಣಿಗಳನ್ನು ನಡೆಸುವಂಥ ನೀವು ಪೈಲಟ್ ಆಗಿದ್ದೀರಿ. ರಾಸ್ತಾ ಬತಾತೆ ವಾಲೆ, ದಾರಿ ದೀಪ ಆಗಿದ್ದೀರಾ ನೀವು. ಸಬ್ಕೋ ಬೋಲೋ ಆಪ್ ಶಾಂತಿಧಾಮ್ ಸುಖಧಾಮ್ ಕೋ ಯಾದ್ ಕರೋ. ಎಲ್ಲರಿಗೂ ನೀವು ಹೇಳಿ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡ್ರಿ ಅಂತ. ಕಲಿಯುಗ ದುಃಖಧಾಮಕ್ಕೂ ಭೂಲ್ ಜಾओ. ಈ ಕಲಿಯುಗ ದುಃಖಧಾಮವನ್ನು ಮರೆತು ಬಿಡಿ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಒಳ್ಳೆಯದು. ಬಹಳ ಕಾಲದಿಂದ ಆಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥ ಮಕ್ಕಳಿಗೆ ಬಾಬಾ ಅವ್ರು ನೆನಪು ಪ್ರೀತಿ ಕೊಟ್ಟಿದ್ದಾರೆ. ಹಮ್ ಸಬ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ और ನಮಸ್ತೆ ನಮಸ್ತೆ ನಮಸ್ತೆ.
ಜಬ್ ತಕ್ ಜೀನಾ ಹೇ ಜ್ಞಾನ ಅಮೃತ್ ಪೀತೆ ರಹನಾ ಹೇ. ಎಲ್ಲಿವರೆಗೆ ಬದುಕಿರ್ತಿರೋ ಜ್ಞಾನಾಮೃತವನ್ನು ಏನು ಮಾಡ್ತಾ ಇರಿ, ಸೇವನೆ ಮಾಡ್ತಾ ಇರಿ. ಅಪ್ನಿ ಜೋಲಿ ಜ್ಞಾನ ರತ್ನಸೆ ಬರ್ನಾ ಹೇ. ನಿಮ್ಮ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ಏನು ಮಾಡ್ಕೊತಾ ಇರಿ, ತುಂಬ್ಕೊತಾ ಇರಿ. ಸಂಶಯ ಮೇ ಆಕರ್ ಕೊಯ್ ಪ್ರಶ್ನೆ ನಹಿ ಉಠಾನ. ಬುದ್ಧಿನಲ್ಲಿ ಸಂಶಯ ಬುದ್ಧಿ ಉಳ್ಳವರಾಗಿ ಕ್ವಶನ್ಸ್ ತಗೋಬೇಡ್ರಿ ಅಂತ. ತಿಳ್ಕೊಳ್ಳೋ ರೀತಿಯಲ್ಲಿ ಪ್ರಶ್ನೆಗಳು ಬಲೆ ಮುರುಳಿನಲ್ಲಿ ಸಿಗ್ತವೆ, ಆನ್ಸರು ಬಾಬಾ ಕೊಡ್ತಾರೆ. ತಿಳ್ಕೊಂಡಿರೋರು ನಾವು ನಿಮ್ಗೆ ತಿಳಿಸ್ತೀವಿ, ಅದರಲ್ಲಿ ಬೇರೆ ಇದೇನಿಲ್ಲ. ಬಟ್ ಕೆಲವರು ಬುದ್ಧಿನೇ ಹಂಗಿರುತ್ತೆ, ಇದು ಹೆಂಗೆ ಅದು ಹೆಂಗೆ ಅಂತ ಸಂಶಯಾತ್ಮಕ ಬುದ್ಧಿ, ಪ್ರಶ್ನಾರ್ಥಕ ಬುದ್ಧಿ ಇರುತ್ತೆ. ಸೊ ಯೋಗ ಅಗ್ನಿಸೆ ಆತ್ಮರೂಪಿ ಸೀತಾಕೋ ಪಾವನ್ ಬನಾನ. ಯೋಗ ಅನ್ನೋಂಥ ಅಗ್ನಿಯಿಂದ ಆತ್ಮರೂಪಿ ಸೀತೆನೇನು ಮಾಡ್ಕೋಬೇಕಾಗಿದೆ, ಕ್ಲೀನ್ ಮಾಡ್ಕೋಬೇಕು. ಕಿಸಿ ಬಾತ್ ಕಾ ವಿಸ್ತಾರ ಮೇ ಜಾನ ಜಾಸ್ತಿ ನಾ ಜಾಕರ್ ದೇಹಿ ಅಭಿಮಾನಿ ಬನನೆ ಕಾ ಮೆಹನತ್ ಕರ್ನಿ ಹೇ. ಬಾಬಾ ಹೇಳ್ತಾರೆ, ಯಾವುದೇ ಮಾತುಗಳಲ್ಲಿ ವಿಸ್ತಾರದಲ್ಲಿ ಜಾಸ್ತಿ ಹೋಗೋದಕ್ಕೆ ಬದಲಾಗಿ ಆತ್ಮಾಭಿಮಾನಿಗಳಾಗುವಂಥ ಪರಿಶ್ರಮವನ್ನು ಮಾಡಬೇಕು. ಶಾಂತಿಧಾಮ ಅವ್ರ ಸುಖಧಾಮಕ್ಕೂ ಯಾದ್ ಕರ್ನಾ ಹೇ. ಶಾಂತಿಧಾಮನ ನೆನಪು ಮಾಡಿ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ವರದಾನ ದೇಹಿ ಅಭಿಮಾನಿ ಸ್ಥಿತಿ ಮೇ ಸ್ಥಿತ ಹೋ ಸದಾ ವಿಶೇಷ ಪಾರ್ಟ್ ಬಜಾನೆ ವಾಲೆ ಸಂತುಷ್ಟ ಮಣಿ ಭವ. ಆತ್ಮಾಭಿಮಾನಿಗಳಾಗ್ತಕ್ಕಂಥ ಸ್ಥಿತಿಯಲ್ಲಿದ್ದು ಸದಾ ವಿಶೇಷ ಪಾತ್ರವನ್ನು ಅಭಿನಯಿಸುವಂಥವರು ಸಂತುಷ್ಟ ಮಣಿಗಳು ಆಗಿರಿ. जो बच्चे विशेष पार्ट दारी है उनकी हर एक्ट विशेष होती है. ಯಾರು ಆತ್ಮಗಳು ವಿಶೇಷವಾದಂಥ ಪಾತ್ರಧಾರಿಗಳಿದ್ದಾರೆ ಅವರ ಪ್ರತಿ ಪಾತ್ರ ಏನಾಗಿರುತ್ತೆ, ವಿಶೇಷವಾಗಿರುತ್ತೆ. ಕೋಯಿ ಬಿ ಕರ್ಮ ಸಾಧಾರಣ ನಹಿ ಹೋತಾ ಹೈ. ಯಾವುದೇ ಕರ್ಮಗಳು ಆರ್ಡಿನರಿ ಇರೋದಿಲ್ಲ. ಸಾಧಾರಣ ಆತ್ಮ कोई भी कर्म देह अभिमानी होकर करेंगे तो और विशेष आत्मा देही अभिमानी बनकर करेंगे. ಸಾಧಾರಣವಾಗಿರೋರು ದೇಹಾಭಿಮಾನದಲ್ಲಿ ಕರ್ಮ ಮಾಡ್ತಾರೆ, ಅಸಾಧಾರಣವಾಗಿರೋರು ಆತ್ಮಾಭಿಮಾನಿಯಾಗಿ ಕರ್ಮ ಮಾಡ್ತಾರೆ. जो देही अभिमानी स्थिति में स्थित रहकर कर्म करते हैं वे स्वयं भी सदा संतुष्ट रहते हैं. ಆತ್ಮಾಭಿಮಾನಿಗಳಾಗಿದ್ದು ಪ್ರತಿಯೊಂದು ಕರ್ಮಗಳನ್ನು ಮಾಡೋರು ಸಂತುಷ್ಟವಾಗಿರ್ತಾರೆ, ಸ್ವಯಂ ಸಂತುಷ್ಟ, ಅನ್ಯರನ್ನು ಸಂತುಷ್ಟ ಮಾಡ್ತಾರೆ. इसलिए उन्हें संतुष्ट मणि का वरदान ऑटोमेटिकली मिल जाता है. ಅದರಿಂದ ಅವ್ರಿಗೆ ಸಂತುಷ್ಟ ಮಣಿ ಅನ್ನುವಂಥ ವರದಾನ, ಬ್ಲೆಸ್ಸಿಂಗ್ಸ್ ಎಲ್ಲರ ಕಡೆಯಿಂದ ಸಿಕ್ಕೋಗ್ಬಿಡುತ್ತೆ. ಇವತ್ತಿನ ಸ್ಲೋಗನ್ ಆಗಿದೆ, ಪ್ರಯೋಗಿ ಆತ್ಮ ಬನ್ ಯೋಗ ಕಾ ಪ್ರಯೋಗ ಸೆ ಸರ್ವ ಖಜಾನೋ ಸೆ ಕೋ ಬಡಾತೆ ಚಲೋ. ಪ್ರಯೋಗಿ ಆತ್ಮಗಳಾಗಿ ಯೋಗದ ಪ್ರಯೋಗದಿಂದ ಎಲ್ಲ ಖಜಾನೆಗಳನ್ನು ಹೆಚ್ಚಿಸ್ಕೊಳ್ತಾ ಹೋಗಿ. ಅಚ್ಚಾ, ಓಂ ಶಾಂತಿ.